ಯಾವತ್ತು ಕೂಡ ಆ, ಇವತ್ತು ಅದೇನೇ ಒಂದು ವಿಚಾರ ಇರ್ಬೋದು, ಗುರಿ ಮುಂದೆ ಇರ್ಬೇಕು, ಹಾಗೇನೆ ಗುರು ಹಿಂದೆ ಇರ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳಿ ಬಸವಣ್ಣ ಹೇಳಿ ಹೇಳ್ದಾಗೆ, ನಾವು ಎಷ್ಟು ಕಲ್ತ್ರುನು ಇವತ್ತು ಸಾಕಾಗಲ್ಲ ಸ್ನೇಹಿತರೆ. ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಾವು ನಮ್ಮ ಮಕ್ಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ, ಸ್ಕೂಲಲ್ಲಿ LKG ಇಂದ ಅಂತಂದ್ರೆ ಬೇಬಿ ಸಿಟ್ಟಿಂಗ್ ಇಂದ ಏನ್ ಮಾಡ್ತೀವಿ, ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಹೇಳ್ತಾರಲ್ಲಿ. ಅಂದ್ರೆ ಒಳ್ಳೆ ಎಜುಕೇಶನ್ ತಗೊಬೇಕು, ನೆಕ್ಸ್ಟ್ ಬಂದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ಜೀವನನ ಚೆನ್ನಾಗಿ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಏನಂತಂದ್ರೆ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, ಇದೇ ತರನೇ ಹೇಳ್ಕೊಡ್ತಾರೆ. ಆದ್ರೆ C ಫಾರ್ ಕರೋಡ್ಪತಿ ಅಂತ ಯಾರು ಹೇಳ್ಕೊಡಲ್ಲ ನೋಡು. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕರೋಡ್ಪತಿ ಅಂತಂದ್ರೆ ನಾವು ಕೂಡ ಇವತ್ತು ಕರೋಡ್ಪತಿ ಆಗ್ತಿದ್ವು ಅಂತಂದ್ರೆ, ಇವತ್ತಿನ ಒಂದು ಸಿಚುವೇಶನ್ ನಾವೊಂದು ಥಾಟ್ ಇಟ್ಕೊಳ್ಳೋಣ, ನಾವೆಲ್ಲ ಕರೋಡ್ಪತಿ ಆಗಕ್ಕೆ ಹೊರಟಿದೀವಿ. ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು RK ಫ್ಯಾಮಿಲಿಯ ಎಲ್ಲ ಒಂದು ಕ್ಯಾಪ್ಟನ್ಗಳಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪಾರ್ಟ್ನರ್ಗಳಿಗೆ, ಹಾಗೆ ನನ್ನ ಟೀಮ್ಗೆ, ಹಾಗೆ RK ಫ್ಯಾಮಿಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ, ಇವತ್ತಿನ ಒಂದು ಏನು ಸಂಜೆಯ ಒಂದು ಏನು ನಮ್ಮ ಝೂಮ್ ಮೀಟಿಂಗ್ ನಡೀತಾ ಇದೆ, ಆ ಝೂಮ್ ಮೀಟಿಂಗಿಗೆ ಎಲ್ರಿಗೂ ಕೂಡ ನಾನು ಸುಸ್ವಾಗತನ ಬಯಸ್ತಾ ಇದ್ದೀನಿ. ಎಷ್ಟೋ ಜನ ನನ್ನ ಒಂದು ಈ ಹೊಸಬ್ರು ಇರ್ಬೋದು, ತುಂಬಾ ಹಳಬರು ಇದ್ದಾರೆ, ಅದರಲ್ಲಿ ನ್ಯೂ ಕಮರ್ ಇರ್ಬೋದು, ಅಂದ್ರೆ ಹೊಸ ಜಾಯ್ನಿಂಗ್ ಇರ್ಬೋದು. ಈಗ ನಾವೇನ್ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಫೀಲ್ಡ್ ಅಲ್ಲಿ ನೀವು ಅಳವಡಿಸ್ಕೊಂಡ್ರೆ, ಒಂದು ಪೆನ್ ಪೇಪರ್ ಇಟ್ಕೊಂಡು ನೀವು ಅದನ್ನ ಅಳವಡಿಸ್ಕೊಂಡ್ರೆ 100% ಫೀಲ್ಡ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಗುರುಗಳು ನಾನೆಲ್ಲ ಅಂತಂದ್ರೆ ಕಂಪನಿಲಿ ಎಷ್ಟೋ ನಮ್ಮ ಫೌಂಡರ್ಸ್ ಗಳಿದ್ದಾರೆ, ಹಾಗೆ ನಮ್ಮ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ, MD ಸರ್ ಏನ್ ಕೊಟ್ಟಿದ್ದಾರೆ, ಅದನ್ನ ನಾನು ಇಲ್ಲಿ ಪ್ರೆಸೆಂಟೇಶನ್ ಮಾಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವೆಲ್ಕಮ್ ಟು ಅಂದ್ರೆ ಝೂಮ್ ಮೀಟಿಂಗ್ ಹೆಲ್ತ್ ಪ್ಲಾನ್ ನಾನಿಲ್ಲಿ ತಿಳ್ಸಕ್ ಇಷ್ಟಪಡ್ತೀನಿ. ಹಾಗೇನೆ ಇವತ್ತು ವಿ ಸ್ಟಾರ್ ವೆಲ್ನೆಸ್ ನೋಡಿ, ವಿ ಸ್ಟಾರ್ ವೆಲ್ನೆಸ್ಗೂ ಇಲ್ನೆಸ್ಗೂ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನೇ ಇವತ್ತು ಜನಗಳಿಗೆ ಗೊತ್ತಿಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಏನಂತಂದ್ರೆ, ವೆಲ್ನೆಸ್ ಅಂದ್ರೆ ಏನು, ಇಲ್ನೆಸ್ ಅಂತ ಅಂದ್ರೆ ಏನು. ನಾವು ವೆಲ್ನೆಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದೀವಿ. ಯಾರಾದ್ರೂ ಒಬ್ರು ಫೀಲ್ಡ್ ಅಲ್ಲಿ ಕೇಳ್ಬೋದು ವೆಲ್ನೆಸ್ ಅಂದ್ರೆ ಏನು ಅಂತಂದ್ರೆ. ಹಾಗೆ ಈ ಡಾಕ್ಟ್ರಿಗೂ ನಮ್ಗೆ ಏನ್ ವ್ಯತ್ಯಾಸ ಅಂತಂದ್ರೆ, ಡಾಕ್ಟರ್ಗಳು ಕಾಯಿಲೆ ಬಂದ್ಮೇಲೆ ಕೆಲಸ ಮಾಡ್ತಾರೆ. ನಿನಗೆ ಶೀತ ಬಂದಿದ್ಯಾ, ನೆಗಡಿ ಬಂದಿದ್ಯಾ, ಕೆಮ್ಮು ಬಂದಿದ್ಯಾ, ಹಾರ್ಟ್ ಅಟ್ಯಾಕ್ ಆಗಿದ್ಯಾ, ಇಲ್ಲ ಶುಗರ್ ಬಂದಿದ್ಯಾ ಅಂತ ಆ ಒಂದು ಕೇಳಿ ಅದ್ರ ಮೇಲೆ ಅವ್ರು ವರ್ಕ್ ಮಾಡ್ತಾರೆ. ಹಾಗೆ ನಾವು ವೆಲ್ನೆಸ್ ಸೆಂಟರ್ ಅಲ್ಲಿ ಅಂದ್ರೆ ವೆಲ್ನೆಸ್ ಒಂದು ಸಂಸ್ಥೆಯಲ್ಲಿ, ಮಹಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದೀವಿ ಸ್ನೇಹಿತರೆ. ವೆಲ್ನೆಸ್ ಅಂತಂದ್ರೆ ಕಾಯಿಲೆ ಬರಾಕಿಂತ ಮುಂಚೆ, ಅಂದ್ರೆ ಕಾಯಿಲೆಗಳೇ ಬರಾಕಿಂತ ಮುಂಚೆ ಪ್ರಿಕಾಷನ್ ಏನ್ ತಗೊಳ್ತೀವಿ ಅದಕ್ಕೆ ವೆಲ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಇವತ್ತು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಆ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಮ್ಮ ಉದ್ದೇಶ ಏನು? ಅವರ್ ಮಿಷನ್ ಇಸ್ ಸ್ಪ್ರೆಡ್ ಟು ಹೆಲ್ತ್ ಅಂಡ್ ವೆಲ್ತ್ ಅಂಡ್ ಹ್ಯಾಪಿನೆಸ್. ಹೆಲ್ತ್ ಮತ್ತೆ ವೆಲ್ತ್ ಎರಡೂ ಇದ್ರು ನಮ್ಗೆ ಕುಟುಂಬದಲ್ಲಿ ಹ್ಯಾಪಿನೆಸ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ಫಿಸಿಕಲಿ, ಹಾಗೆ ಮೆಂಟಲಿ, ಹಾಗೆ ಸೋಷಿಯಲಿ. ಫಿಸಿಕಲ್ ಆಗಿ ಚೆನ್ನಾಗಿದಾರ ಜನ, ಮತ್ತೆ ನೆಕ್ಸ್ಟ್ ಬಂದ್ರೆ ಮೆಂಟಲಿ ಚೆನ್ನಾಗಿದಾರ ಜನ, ಸೋಷಿಯಲಿ ಜನ ಅಂದ್ರೆ ಕೊರೋನಾ ಬಂದಾಗ ಗೊತ್ತಾಗಿತ್ತು ನಮ್ಗೆ ಸೋಷಿಯಲಿ ಎಷ್ಟು ಚೆನ್ನಾಗಿ ಅಂದ್ರೆ ಇವತ್ತಿನ ಸೋಷಿಯಲಿ ಯಾವ ತರ ಇದೆ ಅಂತ. ಅಂದ್ರೆ ಯಾರಿಗೆ ಅಂದ್ರೆ ಗಂಡನ್ಗೆ ಏನಾದ್ರೂ ಕೊರೋನಾ ಬಂದಿತ್ತು ಅಂದ್ರೆ ಎಷ್ಟೋ ದೂರದಿಂದ ತಟ್ಟೆನ ಬಿಸಾಕಿರೋದಿದೆ, ನೀವು ನೋಡಿದೀರ. ಅದೇ ಸೋಷಿಯಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಒಂದು ಪ್ರಪಂಚದಲ್ಲಿ ನೋಡಿ, ಈಗ ನಾನು ಒಂದು ಸ್ಲೈಡ್ಸ್ ನ ಇಲ್ಲಿ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಹೊಸಬ್ರಿಗೆ ನಾವೇನಾದ್ರೂ ಪ್ರೆಸೆಂಟೇಶನ್ ಮಾಡಕ್ ಹೋದ್ರೆ ಇದು ಚಿತ್ರ ತರ ಕಾಣುತ್ತೆ. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ನಾವು ಏನು 7ನೇ ಕ್ಲಾಸಿಂದಲೂ ಕೂಡ ಅಂದ್ರೆ ಎಜುಕೇಶನ್ ಮಾಡ್ಬೇಕಾದ್ರೆ 7ನೇ ಕ್ಲಾಸಿಂದಲೂ ಕೂಡ ವಿಜ್ಞಾನ ಪಾಠನ ನಾವು ಓದಿದೀವಿ. ಅದರಲ್ಲಿ ವಿಜ್ಞಾನದಲ್ಲಿ ಬರುತ್ತೆ ಜೀವಶಾಸ್ತ್ರ. ಆ ಜೀವಶಾಸ್ತ್ರದಲ್ಲಿ ನಮ್ಮ ಟೀಚರ್ಗಳು ಹೇಳ್ಕೊಟ್ಟಿರ್ತಾರೆ ಆಟಮ್ಸ್, ಸೆಲ್ಸಸ್, ಟಿಶ್ಯೂಸ್. ಇದು ಜನರಲ್ ನಾಲೆಡ್ಜ್ ಸ್ನೇಹಿತರೆ. ಯಾಕೆಂತಂದ್ರೆ ಆಟಮ್ಸ್ ಇಂದ ಸೆಲ್ಸಸ್ ಇಂದ ಟಿಶ್ಯೂಸ್, ಈ ಮೂರು ಸೇರಿದ್ರೆ ಮನುಷ್ಯನ ದೇಹಕ್ಕೆ ಆರ್ಗನ್ ಅಂದ್ರೆ ಅದು ಹೃದಯ ಇರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಡೈಜೆಷನ್ ಸಿಸ್ಟಮ್ ಇರ್ಬೋದು, ಇವನ್ ಶ್ವಾಸಕೋಶ ಇರ್ಬೋದು. ಇದಕ್ಕೆ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಆರ್ಗನ್ ಸಿಸ್ಟಮ್ ಇಂದ ಮನುಷ್ಯನ ದೇಹ ಇವತ್ತು ಸುಂದರವಾದ ದೇಹ ರಚನೆ ಆಗ್ಬಿಟ್ಟಿದೆ. ಅದರಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ ಸಿಕ್ಕಿದೆ. ಅದಕ್ಕೆ ದುಡ್ಡು ಕೊಟ್ಟಿದೀವಾ? ಇದು ಕ್ವಶನ್ ಮಾರ್ಕ್. ಹಾಗೆ ನೋಡಿ, ಸುಂದರವಾದ ದೇಹಕ್ಕೆ ನಾವ್ ಇವತ್ತು ಏನ್ ಕೊಡ್ತಾ ಇದೀವಿ ಅನ್ನೋದೇ ಕ್ವಶನ್ ಮಾರ್ಕ್ ಸ್ನೇಹಿತರೆ. ಒಂದ್ ಬೈಕ್ ತರ್ತೀವಿ, ಒಂದ್ ಕಾರ್ ತರ್ತೀವಿ, ಒಂದ್ ಲಾರಿ ತರ್ತೀವಿ. ಬೇಡ, ಎಕ್ಸಾಂಪಲ್ ಒಂದು TVS ಅಂತಂದ್ರೆ ಈಗ ಯಾವ್ದಾರು ಒಂದ್ ಬೈಕ್ ತಂದಿರ್ತೀವಿ ತಿರ್ಗಾಡಕ್ಕೆ, ನಾವು ತಿರ್ಗಾಡಕ್ಕೆ, ಅದು ನಮ್ಮನ್ನ ಹೊತ್ತು ತಿರ್ಗಾಡ್ತಾ ಇರುತ್ತೆ.
ಅದನ್ನ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀವಿ, ಮತ್ತೆ ಕಿಲೋಮೀಟರ್ ನೋಡ್ತೀವಿ, ಆಯಿಲ್ ಚೇಂಜ್ ಮಾಡಿಸ್ತೀವಿ, ಗೇರ್ ಚೇಂಜ್ ಅಂದ್ರೆ ಆಯಿಲ್, ಗೇರು, ಲಿವರು, ಕ್ಲಚ್ಚು, ಇಂಜಿನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಸರ್ವಿಸ್ ಮಾಡಿಸ್ತೀವಿ, ಮತ್ತೆ ಟೈರ್ಸ್ ಹೋದ್ರೆ ಟೈರ್ ಹಾಕ್ಸ್ತೀವಿ. ನಮ್ಮ ಹಾರ್ಟ್ ಅಂದ್ರೆ ಭ್ರೂಣದಿಂದ ಹಾರ್ಟ್ ಬಿಟ್ಟು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಇಲ್ಲಿವರೆಗೂ ಹಾರ್ಟ್ ಬೀಟ್ ಮಾಡ್ತಾ ಇದೆ, ಪಂಪಿಂಗ್ ಮಾಡ್ತಾ ಇದೆ. ಯಾವತ್ತಾದ್ರೂ ಒಂದ್ ಸೆಲ್ ಹಾಕಿದ್ರ ಸ್ನೇಹಿತರೆ? ಹಾಗೆ ಅದಕ್ಕೆ ಸರ್ವಿಸ್ ಮಾಡಿದೀರಾ? ನೀವು ಚಾಟ್ ಮಾಡ್ತಾ ಹೋದ್ರೆ ನನಗೆ ಇನ್ನೂ ಖುಷಿ ಆಗ್ತಾ ಹೋಗುತ್ತೆ, ಓಕೆನಾ? ಹಾಗೆ ಯಾವತ್ತಾದ್ರೂ ನಾವು ಒಂದ್ ಸೆಲ್ ಹಾಕಿದೀವಾ? ಹಾಕಿಲ್ಲ. ಆದ್ರೆ ಈಗ ನಮ್ಮ ಸುಂದರವಾದ ದೇಹಕ್ಕೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಕ್ಕಿರೋಂಥ ದೇಹಕ್ಕೆ ನಾವೇನ್ ಕೊಡ್ತಾ ಇದೀವಿ? ಇದೇ ದೊಡ್ಡ ಕ್ವಶನ್ ಸ್ನೇಹಿತರೆ. ತೂಕದ ಆಧಾರದ ಮೇಲೆ ನೀರನ್ನ ಕುಡಿಬೇಕು. ಎಷ್ಟು 70 kg ತೂಕ ಇದ್ರೆ ಮನುಷ್ಯ ಮಿನಿಮಮ್ 5 ಲೀಟರ್ ನೀರು ಕುಡಿಬೇಕು ಅಂತ ಹೇಳುತ್ತೆ ಸೈನ್ಸ್. 50 kg ತೂಕ ಇದ್ರೆ 3.5 ಲೀಟರ್ ನೀರು ಕುಡಿಬೇಕು ಅಂತ ಹೇಳುತ್ತೆ ಸೈನ್ಸ್. ಆದ್ರೆ ನಾವು ಕುಡಿತಾ ಇದೀವಾ? ಬೆಳಿಗ್ಗೆ ತಿಂಡಿ ತಿಂದಾಗ 1 ಲೋಟ, ಮಧ್ಯಾಹ್ನ ಊಟ ಮಾಡಿದಾಗ 1 ಲೋಟ, ರಾತ್ರಿ ಊಟ ಮಾಡಿದಾಗ 3 ಲೋಟದಲ್ಲಿ ನಾವು ಮುಗಿಸ್ತೀವಿ. ಹಾಗೆ ನಾವು ಬೆಳಿಗ್ಗೆ ತಿಂಡಿ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಮತ್ತೆ ರಾತ್ರಿ ಊಟ ಮಾಡ್ತೀವಿ. ಈ ಊಟದ ಪದ್ಧತಿಯಲ್ಲಿ ಅಂದ್ರೆ ನಮ್ಮ ಊಟ ಅಂತಂದ್ರೆ ನಮ್ಮ ಫುಡ್ ಅಲ್ಲಿ ಏನೇನ್ ಇರ್ಬೇಕು ಅಂತ ಹೇಳುತ್ತೆ? ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಫೈಬರ್ ಇದೆಲ್ಲ ಸಮ ಪ್ರಮಾಣದಲ್ಲಿ ಸಿಕ್ಕಿದ್ರೆ ಬಾಡಿಗೆ ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ಆಗ ಏನೇನ್ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ನೋಡಿ ನಮ್ ದೇಹಕ್ಕೆ. ಅಲ್ಲಿ ಯಾರ್ಯಾರು ಅಂದ್ರೆ ಯಾವ ತರ ಮೆನ್ಷನ್ ಮಾಡ್ತಾ ಇದಾರೆ WHO, ಹಾಗೆ ICMR ಅಂದ್ರೆ ಮತ್ತೆ NIN ಇವರು ಹೇಳ್ತಾ ಇದಾರೆ ಇಷ್ಟು ಆಹಾರ ಪದ್ಧತಿಯಿಂದ ನಮ್ಗೆ ರೋಗಗಳು ಬರ್ತಾ ಇದೆ. ಈ ವಿಟಮಿನ್ 7K ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಸಿಗ್ತಾ ಇರೋ ಕಾರಣ ನಮ್ಗೆ ರೋಗಗಳು ಬರ್ತಾ ಇದೆ ಅಂತ ಹೇಳಿ ಇವತ್ತು ಅವರು ನಮಗೆ ಮೆನ್ಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ನಾವು ಈ ಊಟದ ಪದ್ಧತಿಯಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ಇವತ್ತು ಎಲ್ಲರಿಗೂ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಜಾಯಿಂಟ್ ಪೇನ್ ಬರ್ತಾ ಇದೆ. ಹಾಗೆ ಹಿಂದೆ ಏನ್ ಕಾಯಿಲೆ ಇತ್ತು ಅಂದ್ರೆ ಹಿಂದೆ ಏನು ಮನೆಯಲ್ಲೇ ಹುಡ್ತಾ ಇದ್ರು, ಮನುಷ್ಯ ಮನೆಯಲ್ಲೇ ಸಾಯ್ತಾ ಇದ್ರು. ಆದ್ರೆ ಮಧ್ಯದಲ್ಲಿ ಒಳ್ಳೆ ಸಾವಯವ ಕೃಷಿಯಿಂದ ಬೆಳೆದಂತ ಆಹಾರನ ಯೂಸ್ ಮಾಡ್ತಾ ಇದ್ರು. 1 ನಿಮಿಷ ಮೇಡಮ್, ಒಂದು ಮೀಟಿಂಗ್ ಅಲ್ಲಿ ಇದ್ದೀನಿ, ಮಾಡ್ತೀನಿ. ಹಾಗೇನೆ ಯೋಗ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ರು. ನೆಕ್ಸ್ಟ್ ಬಂದ್ರೆ ಪೀಸ್ ಆಫ್ ಮೈಂಡ್ ಇಂದ ಜನ ಒಗ್ಗಟ್ಟಲ್ಲಿ ಇರ್ತಿದ್ರು. ಅಂದ್ರೆ ಎಲ್ಲಾ ಒಟ್ಟಿಗೆನೆ ಊಟ ಮಾಡ್ತಾ ಇದ್ರು. ಸಿಂಗಲ್ ಯಾವುದೇ ತರದ್ದು ಏನು ಇರ್ಲಿಲ್ಲ. 1 ಸೆಕೆಂಡ್. ಹಾಗೇನೆ ನೋಡಿ ಏನಂತಂದ್ರೆ ಹಿಂದೆ ಮನೇಲೆ ಹುಡ್ತಾ ಇತ್ತು, ಜನನ ಮನೇನೆ ಆಗ್ತಾ ಇತ್ತು, ಮರಣ ಮನೇಲೆ ಆಗ್ತಾ ಇತ್ತು. ಒಳ್ಳೆಯ ಸಾವಯವ ಕೃಷಿಯಿಂದ ಬೆಳೆದಂತ ಆಹಾರ ಪದ್ಧತಿನ ಯೂಸ್ ಮಾಡ್ತಾ ಇದ್ರು. ಯೋಗ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ರು. ನೆಕ್ಸ್ಟ್ ಅಂದ್ರೆ ಒಗ್ಗಟ್ಟಿನ ಜೀವನ ನಡೆಸ್ತಾ ಇದ್ರು. ಏನಾದ್ರೂ ಸಾವು ಬಂದ್ರೆ 3 ತಿಂಗಳಿಂದ 6 ತಿಂಗಳಲ್ಲಿ ತೀರೋಗ್ತಾ ಇದ್ರು. ಇವತ್ತೇನಾಗ್ತಾ ಇದೆ? ಹುಟ್ಟೋದಕ್ಕೂ ದುಡ್ಡು ಖರ್ಚು ಮಾಡ್ಬೇಕು, ಸಾಯೋದಕ್ಕೂ ದುಡ್ಡು ಖರ್ಚು ಮಾಡ್ಬೇಕು. ಫುಡ್ ಇಂದ ಅಂತಂದ್ರೆ ಹಿಂದಿನ ಫುಡ್ ಯಾವ ತರ ಇತ್ತು, ಇವತ್ತಿನ ಫುಡ್ ಯಾವ ತರ ಇದೆ? ಇವತ್ತಿನ ಫುಡ್ ನಾವು ತಿಂದ್ರೆ ವಿಷವಾಗಿ ಕನ್ವರ್ಟ್ ಆಗುತ್ತೆ ದೇಹಕ್ಕೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ಕೆಮಿಕಲ್ನ ತಿಂದಿರ್ತೀವಿ ಆಹಾರದಲ್ಲಿ. ಅದ್ರ ಜೊತೆಗೆ ಡಾಕ್ಟರ್ ಏನ್ ಮಾಡ್ತಾರೆ? ಕೆಮಿಕಲ್ನ ಕೊಡ್ತಾರೆ. ಮನುಷ್ಯ ಮಾತ್ರೆ ಮುದ್ದೆ ಆಗ್ತಾನೆ, ಆಸ್ಪತ್ರೆಯಲ್ಲಿ ಇವತ್ತು ಯಾತ್ರೆ ಹೋಗ್ತಾನೆ. ಯಾವ ರೀತಿ ಅಂದ್ರೆ ಸಾಯೋದಕ್ಕೂ ಇವತ್ತು ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಈ ಒಂದು ವಿಚಾರನ ನೀಟಾಗಿ ತಿಳ್ಕೊಂಡ್ರೆ ನಮ್ಗೆ ಕ್ಲೋಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈಸಿಯಾಗಿ ನಮ್ಮ ಪ್ರಾಡಕ್ಟ್ ನ ಏನಕ್ಕೆ ಕುಡಿಬೇಕು ಅಂತ ಹೇಳಿ ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಬಂದ್ರೆ ಆದ್ರೆ ಹಿಂದೆ ಕಾಯಿಲೆಗಳಲ್ಲಿ ಇರ್ಲಿಲ್ವಾ ಅಂತ ಕೇಳ್ತಾರೆ ಬುದ್ಧಿವಂತರು. ಇತ್ತು ಕಾಯಿಲೆ. ಯಾವ್ದು ಇತ್ತು? ಮಲೇರಿಯಾ, ಡಿಪ್ಟೇರಿಯಾ, ಕಾಲರಾ, ಚಿಕನ್ ಪಾಕ್ಸ್ ಇದೆಲ್ಲ ಇತ್ತು. ಇದು ಯಾವ್ದ್ರಿಂದ ಬರ್ತಾ ಇತ್ತು? ಇಲಿ ಮತ್ತೆ ಸೊಳ್ಳೆ ಮತ್ತೆ ಹೆಗಣಗಳಿಂದ ಬರ್ತಾ ಇತ್ತು. ಇವತ್ತಿನ ಸಿಚುವೇಶನ್ ಅಲ್ಲಿ ಪ್ರೆಸೆಂಟ್ ಅಂತಂದ್ರೆ ಇಲಿ ಜಾಸ್ತಿ ಆಗಿಲ್ವಾ? ಸೊಳ್ಳೆ ಜಾಸ್ತಿ ಆಗಿಲ್ವಾ? ಮತ್ತೆ ಯಾವ್ದು ಕಲುಷಿತ ವಾತಾವರಣ ಇಲ್ವಾ? ಆದ್ರೆ ಈ ಕಾಯಿಲೆಗಳು ಯಾವೂ ಇಲ್ಲ. ಈ ಕಾಯಿಲೆಗಳು ಬಂದ್ರೆ 3 ರಿಂದ ಒಂದು ವಾರ 15 ದಿವಸ ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ವ್ಯಾಕ್ಸಿನೇಷನ್ ಕಂಡಿಡ್ದಿದ್ದಾರೆ. ಅದನ್ನ ನಾವು ಸರಿಪಡಿಸ್ಕೊಬಹುದು. ಆದ್ರೆ ಒಂದ್ಸಲ ದೇಹದ ಒಳಗಡೆ ಅಂತಂದ್ರೆ ಪ್ರವೇಶ ಮಾಡಿದ್ರೆ ಒಂದು ಕಾಯಿಲೆ, ಅದರಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಸ್ತಮಾ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಇದೆಲ್ಲ ಒಂದ್ಸಲ ನಮ್ ಬಾಡಿಗೆ ಅಟ್ಯಾಕ್ ಆದ್ರೆ ಮನುಷ್ಯ ಯಾವಾಗ ಜೀವ ಹೋಗುತ್ತೆ ಆಗ್ಲೇ ಅವನ ಜೊತೆ ಅದು ಹೋಗಂತದ್ದು. ಜೀವನ ಪರ್ಯಂತ ನಾವಿಲ್ಲಿ ನರಳಿ ಸಾಯಂತ ಒಂದು ರೋಗಗಳು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಆಹಾರ ಪದ್ಧತಿಯಿಂದ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ವಾಟ್ ವೆಂಟ್ ರಾಂಗ್? ನಾವೇನ್ ತಪ್ಪು ಮಾಡ್ತಾ ಇದೀವಿ? ಎಲ್ಲಿ ತಪ್ಪು ಮಾಡ್ತಾ ಇದೀವಿ? ನಮ್ಮ ಮಕ್ಳಿಗೆ ಏನ್ ಹೇಳ್ಕೊಡ್ತಾ ಇದೀವಿ? ಇವತ್ತು ಏನಾದ್ರೂ ಪೌಷ್ಟಿಕಾಂಶ ಬೇಕು ಅಂತ ಹೇಳಿ 1 kg ಹಣ್ಣು ತಗೊಂಡೋಗಲ್ಲ ಸಂಜೆ ಟೈಮಲ್ಲಿ ತಂದೆ ಆದವರು. ಇವತ್ತು ಇವತ್ತು ಸಿಚುವೇಶನ್ ಹಂಗಿದೆ. 2 ಚಾಕ್ಲೇಟ್ ತಗೊಂಡೋಗ್ತಾರೆ, ಇಲ್ಲ ಅಂತಂದ್ರೆ 2 ಪಿಜ್ಜಾ ಇದು ಬರುತ್ತಲ್ಲ, ಕೇಕ್ ಬರುತ್ತಲ್ಲ, ಅದನ್ನ ತಗೊಂಡೋಗ್ತಾರೆ ಮಕ್ಳಿಗೆ. ಅದ್ರಲ್ಲಿ ಪೌಷ್ಟಿಕಾಂಶ ಇರುತ್ತೆ?
ನಮ್ಮ ಒಂದು ಹಿಂದಿನ ವಾತಾವರಣ ಯಾವ ರೀತಿ ಇತ್ತು, ಗಾಡ್ ಮೇಡ್ ಆಹಾರ, ದೇವರು ಕೊಟ್ಟಿರೋ ಆಹಾರ ಮತ್ತೆ ಇವತ್ತಿನ ಮ್ಯಾನ್ ಮೇಡ್ ಆಹಾರಕ್ಕೂ ವ್ಯತ್ಯಾಸನೇ ಜನಗಳಿಗೆ ಗೊತ್ತಿಲ್ಲ ಸ್ನೇಹಿತರೆ. ಆಹಾರ ತಿನ್ಬೇಕು, ಹಂಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಜನ ಬದುಕಕ್ಕೋಸ್ಕರ ಇವತ್ತು ತಿಂತ ಇಲ್ಲ. ಅಂದ್ರೆ ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಬಾಯಿ ಚಪ್ಲಕ್ಕೆ ತಿನ್ನೋ ಅಂತ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಇವತ್ತು ನೋಡಿ ಕುಕಿಂಗ್ ಮೆಥಡ್ ಚೇಂಜ್ ಆಗಿದೆ. ಯಾವ ರೀತಿ ಇತ್ತು ಹಿಂದೆ ಕುಕಿಂಗ್ ಮೆಥಡ್ ಅಂದ್ರೆ ಅಡಿಗೆ ವಾತಾವರಣ ಯಾವ ರೀತಿ ಇತ್ತು, ಇವತ್ತಿನ ವಾತಾವರಣ ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ತಾರೆ. ಆ ಗ್ಯಾಸ್ ಏನಾಗುತ್ತೆ ಅಂತಂದ್ರೆ ಹಿಂದಿನ ಹೊಗೆ ನಮಗೆ ಕಣ್ಣಿಗೆ ಕಾಣ್ತಾ ಇತ್ತು, ಇವತ್ತಿನ ಹೊಗೆ ಗ್ಯಾಸ್ ಇಂದ ಬರೋ ಅಂತ ಹೊಗೆ ನಮಗೆ ಕಣ್ಣಿಗೆ ಕಾಣಲ್ಲ ಸ್ನೇಹಿತರೆ. ಅದರಿಂದಲೂ ಎಷ್ಟೋ ರೋಗಗಳು ಬರುತ್ತೆ ಅಂತ ಸೈನ್ಸ್ ಇಂದ ಪ್ರೂವ್ ಆಗಿರೋಂಥದ್ದು. ಹಾಗೆ ಯಾರಿವತ್ತು ಆರಾಮಾಗಿ ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಅಂದ್ರೆ ಹಿಂದಿನ ವಾತಾವರಣ ಹೇಗಿತ್ತು ನೋಡಿ, ಫುಡ್ ಸ್ಟೈಲ್ ಯಾವ ತರ ಇತ್ತು, ಫುಡ್ ಯಾವ ತರ ತಯಾರು ಮಾಡ್ತಾ ಇದ್ರು, ಇವತ್ತಿನ ವಾತಾವರಣದಲ್ಲಿ ಫುಡ್ ಯಾವ ತರ ಇದೆ ಸ್ನೇಹಿತರೆ. ಎಲ್ಲಾ ಫುಡ್ ಕೆಮಿಕಲ್ ಫುಡ್ ಆಗಿರೋದ್ರಿಂದ ತಪ್ಪುಗಳನ್ನೇ ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಜೀವನದಲ್ಲಿ ಜನ ಏನೇನ್ ತಪ್ಪು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಲ್ಯಾಕ್ ಆಫ್ ನ್ಯೂಟ್ರಿಷನ್ ನೋಡಿ ಏನಂತಂದ್ರೆ ಇವತ್ತು ಹಣ್ಣು ತರಕಾರಿಗಳಿಗೆ ಫೋರ್ಸಬಲ್ ಇಂಜೆಕ್ಟ್ ಮಾಡ್ತಾರೆ, ಬೇಗನೆ ಹಣ್ಣಾಗ್ಬೇಕು. ಮರದಿಂದ ಕಿತ್ತು ಹಣ್ಣ ಯಾರು ತಿನ್ನಲ್ಲ ಸ್ನೇಹಿತರೆ. ನಾವು ತಿಂದಿದೀವಿ, ನೇರಳೆ ಹಣ್ಣು ತಿಂದಿದೀವಿ, ಸೀಸನ್ ತಕ್ಕನಾಗ ಹಣ್ಣುಗಳು ತಿಂದಿದೀವಿ. ಹಿಂದಿನ ವಾತಾವರಣ ಆ ತರ ಇತ್ತು, ನಾವು ಮರದಲ್ಲಿ ಹತ್ತಿ ನಾವು ತಿಂದಿದೀವಿ. 30 ವರ್ಷ 40 ವರ್ಷ 50 ವರ್ಷದ ಆಚೆಯಲ್ಲಿ ಈಗ ನಾವು ತಿಂದಿದೀವಿ ಸ್ನೇಹಿತರೆ. ಅಂದ್ರೆ ಕುಕಿಂಗ್ ಮೆಥಡ್ ನೋಡಿ, ಇವತ್ತು ಒಲೆಯಲ್ಲಿ ಯಾರು ಅಡಿಗೆ ಮಾಡ್ತಾರೆ ಸ್ನೇಹಿತರೆ, ಎಲ್ಲ ಗ್ಯಾಸ್ ಇಂದ ಅಡಿಗೆ ಮಾಡ್ತಾರೆ. ನೆಕ್ಸ್ಟ್ ಬಂದ್ರೆ ಸ್ಟೋರೇಜ್ ಮೆಥಡ್ ನೋಡಿ, ಹಿಂದೆ ವಾಡೆ ಅಂತ ಇತ್ತು, ರಾಗಿ ವಾಡೆ ಅಂತ ಹೇಳ್ತಿದ್ರು ಹಳ್ಳಿ ಭಾಷೆಯಲ್ಲಿ, ಮತ್ತೆ ಇದು ಭತ್ತದ ವಾಡೆ ಅಂತ ಇತ್ತು. ಅಲ್ಲಿ ಸ್ಟೋರೇಜ್ ಮಾಡ್ತಾ ಇದ್ವಿ, ವರ್ಷಗಟ್ಟಲೆ ಸ್ಟೋರೇಜ್ ಮಾಡ್ತಾ ಇದ್ವಿ. ಒಂದು ಏನಾದ್ರು ಒಂದು ಸೊಪ್ಪು ಬರ್ತಿತ್ತು, ಆ ಒಂದು ಊಜೆ ಬರಬಾರ್ದು ಅಂತ ಹೇಳಿ ಆ ಸೊಪ್ಪನ್ನ ಹಾಕಿ ನಾವು ಆ ಒಂದು ಸ್ಟೋರ್ ಮಾಡಿ ಇಟ್ಟಿದ್ರೆ ಅದು ಹುಳನೇ ಬರ್ತಿರ್ಲಿಲ್ಲ. ಆ ತರ ಮೆಥಡ್ ನ ರೈತರು ಕಂಡಿಡಿದಿದ್ರು ಸ್ನೇಹಿತರೆ. ಹಾಗೆ ಇವತ್ತು ಅಂದ್ರೆ ಟ್ರಾನ್ಸ್ಪೋರ್ಟ್ ಮೆಥಡ್ ನೋಡಿ, ಎಲ್ಲಿಂದ ಎಲ್ಲಿಗೆ ತಗೊಂಡೋಗ್ಬೇಕು, ಇವತ್ತು ಅಲ್ಲಿಂದ ಅದನ್ನು ಕೂಡ ಇವತ್ತು ಮೆಥಡ್ ಚೇಂಜ್ ಆಗಿರೋಂಥದ್ದು. ಮತ್ತೆ ಮುಂದಿನ ಸ್ಲೈಡ್ಸ್ ಅಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕೆಮಿಕಲ್ ಅಂತಂದ್ರೆ ಇವತ್ತು ಕಾಸ್ಮೆಟಿಕ್ ಐಟಮ್ಸ್ ಗೆ ಬಳಸೋಂತ ಕೆಮಿಕಲ್ ನ ಇವತ್ತು ಫಾಸ್ಟ್ ಫುಡ್ ಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇರುವೆ ತಿಂದ್ರೆ ಸತ್ತೋಗುತ್ತೆ, ಇರುವೆಗೆ ಗೊತ್ತು ಇದನ್ನ ನಾನು ತಿಂದ್ರೆ ಸತ್ತೋಗ್ತೀನಿ ಅಂತ. ಆದ್ರೆ ಮನುಷ್ಯನ ಬುದ್ಧಿಜೀವಿ ಆದ್ರೂ ತಿಂತಾನೆ. ದಿನನಿತ್ಯ ಸ್ಲೋ ಪಾಯ್ಸನ್ ತರ ಅವ್ನಿಗೆ ಇಂಜೆಕ್ಟ್ ಆಗುತ್ತೆ, ಇರುವೆಗೆ ಪಾಯ್ಸನ್ ತರ ಇಂಜೆಕ್ಟ್ ಆಗುತ್ತೆ, ಇರುವೆ ಆ ಕ್ಷಣದಲ್ಲಿ ಸತ್ತೋಗುತ್ತೆ, ಮನುಷ್ಯ ದಿನನಿತ್ಯ ಸಾಯ್ತಾ ಇದ್ದಾನೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಐಸ್ ಕ್ರೀಮ್ ನೋಡಿ, ಐಸ್ ಕ್ರೀಮ್ ಕೂಡ ಇವತ್ತು ಕೆಮಿಕಲ್ ಆಡ್ ಮಾಡ್ತಾರೆ, ಮಕ್ಳಿಗೆ ನಾವು ಇಷ್ಟಪಟ್ಟು ನಾವು ಕೊಡಿಸ್ತೀವಿ. ನೆಕ್ಸ್ಟ್ ಈ 3 ಮೇಜರ್ ಕಾರಣಗಳಿಂದ ಎಷ್ಟೋ ಅಂದ್ರೆ ವಾತಾವರಣ ಹಾಳಾಗಿದೆ. ವಾತಾವರಣ ಹಾಳಾಗಿದೆ ಅಂತಂದ್ರೆ ಗಾಳಿ ವಾತಾವರಣ ಹಾಳಾಗಿದೆ, ನೀರಿನ ವಾತಾವರಣ ಹಾಳಾಗಿದೆ, ಮೊಬೈಲ್ ರೇಡಿಯೇಷನ್ ಇಂದ ಪ್ರಾಬ್ಲಮ್ ಇದೆ. ಆದ್ರೂ ಇದ್ರ ಮಧ್ಯದಲ್ಲಿ ನಾವು ಜೀವನ ನಡೆಸಬೇಕು. ಆದ್ರೆ ಒಂದ್ಸಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸ್ನೇಹಿತರೆ, ಸ್ನಾನ ಮಾಡಿ ಆದ್ಮೇಲೆ ಒಂದ್ ರೌಂಡ್ ಯಾವ್ದಾರ ಒಂದು ಸಿಟಿ ಇರ್ಬೋದು, ಯಾವ್ದಾರ ಒಂದು ಸಿಟಿಲಿ ನೀವು ಹಿಂಗೆ ಈ ತರ ಸಂಜೆ ಹೋಗಿ 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬನ್ನಿ. ಹೀಗೆ ಕಿವಿಲಿ ಈ ತರ ಹಿಂಗ್ ನೋಡಿ ಎಷ್ಟು ಧೂಳು ಕುಂತಿರುತ್ತೆ. ಆ ಧೂಳು ನೋಡಿದ್ರೆ ಆ ಕಿವಿಲಿ ಇಷ್ಟೊಂದು ಧೂಳು ಕುಂತಿರುತ್ತೆ, ನಮ್ಮ ದೇಹದೊಳಗೆ ಎಷ್ಟು ಧೂಳು ಹೋಗಬಹುದು ಸ್ನೇಹಿತರೆ. ಅದರಿಂದ ಎಷ್ಟೋ ಹಾರ್ಟ್ ಅಟ್ಯಾಕ್ ಆಗುತ್ತೆ ಏರ್ ಪೊಲ್ಯೂಷನ್ ಇಂದ, ಮತ್ತೆ ಬ್ಲಾಕೇಜಸ್ ಆಗುತ್ತೆ. ನೆಕ್ಸ್ಟ್ ವಾಟರ್ ಪೊಲ್ಯೂಷನ್, ಹಿಂದೆ ಕೆರೆ ನೀರ್ನ ಮತ್ತೆ ಹೊಳೆ ನೀರ್ನ ನಾವು ಡೈರೆಕ್ಟ್ ಆಗಿ ಹಂಗೆ ಕುಡ್ದಿರೋದು, ಗದ್ದೆಲ್ ನೀರ್ ಕುಡ್ದಿರೋದು ನಾವು ನಿದರ್ಶನ ನೋಡಿದೀನಿ ಸ್ನೇಹಿತರೆ. ನಾನು ಕೂಡ ಕುಡ್ದಿದ್ದೀನಿ. ಆದ್ರೂ ನೀರಿನ ವಾತಾವರಣ ಎಷ್ಟು ಶೀತ ಬರ್ತಿರ್ಲಿಲ್ಲ, ನೆಗಡಿ ನೋವು ಬರ್ತಿರ್ಲಿಲ್ಲ, ಏನೋ ಬರ್ತಿರ್ಲಿಲ್ಲಪ್ಪ. ಆದ್ರೆ ಪಕ್ಕದ ಮನೇಲಿ ನೀರ್ ಕುಡಿದು ಬಂದ್ರೆ ಇವತ್ತು ಶೀತ ಆಗುತ್ತೆ, ಕೆಮ್ಮಾಗುತ್ತೆ. ನಮ್ಗೆ ವಾಟರ್ ಅಲರ್ಜಿ ಆಗಿದೆ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾರೆ, ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಇದೊಂದು ಪಾರ್ಟ್. ನೆಕ್ಸ್ಟ್ ಬಂದ್ರೆ ಮೊಬೈಲ್ ರೇಡಿಯೇಷನ್. ಈಗ ನೋಡಿ, ನಾನು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ, ಲ್ಯಾಪ್ಟಾಪ್ ಎಲ್ಲಿಟ್ಟು ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಮೊಬೈಲ್ ಎಲ್ಲಿ ಅಂದ್ರೆ ಆ ರೇಡಿಯೇಷನ್ ಎಲ್ಲಿ ನಮಗೆ ಪಾಸ್ ಆಗುತ್ತೆ. ಒಂದೊಂದ್ ಮನೇಲಿ 10 ಮೊಬೈಲ್ ಇಟ್ಕೊಂಡಿರ್ತಾರೆ, 20 ಸಿಮ್ ಇರುತ್ತೆ. ಹಾಗೆ ಆ ರೇಡಿಯೇಷನ್ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಅಂದ್ರೆ ಗಂಡ್ ಮಕ್ಳಿಗೆ ಇವತ್ತು ಏನಾಗುತ್ತೆ ಅಂತಂದ್ರೆ ಸ್ಪೋರ್ಟ್ಸ್ ಕೌಂಟ್ ವೀಕ್ ಆಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ, ಮಂಡಿ ನೋವು, ಕೈಕಾಲು ನೋವು, ಗಂಟು ಅಂತ ಹೇಳ್ತಾರೆ ಜನಗಳಿಗೆ. ಆದ್ರೆ ಈ ಮೊಬೈಲ್ ರೇಡಿಯೇಷನ್ ಇಂದಲೂ ಕೂಡ ಜನಗಳಿಗೆ ಪ್ರಾಬ್ಲಮ್ ಬರುತ್ತೆ. ಅದ್ ನಮಗೆ ಗೊತ್ತಾಗ್ತಾ ಇರಲ್ಲ ಸ್ನೇಹಿತರೆ. ಈ 3 ಮೇಜರ್ ಕಾರಣಗಳಿಂದ ನಾವು ಇವತ್ತು ಅಂದ್ರೆ ಜೀವನ ನಡೆಸಲೇಬೇಕು. ಇದ್ರ ಮಧ್ಯದಲ್ಲೇ ನಾವು ಜೀವನ ನಡೆಸ್ತಾ ಇದೀವಿ. ಇದರಿಂದ ಎಲ್ರಿಗೂ ಒಂದೇ ಕಾಯಿಲೆ ಬರ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಮೊದ್ಲೇ, ಅದಕ್ಕೆ ನಾನು ಟಾಪಿಕ್ ತಗೊಂಡಿದ್ದು ಆಟಮ್ಸ್, ಸೆಲ್ಸಸ್, ಟಿಶ್ಯೂ ಮತ್ತೆ ಆರ್ಗನ್ಸ್. ಆರ್ಗನ್ ಸಿಸ್ಟಮ್ ಇಂದ ಮನುಷ್ಯನ ದೇಹ, ಎಲ್ರಿಗೂ ಒಂದೇ ಕಾಯಿಲೆ ಬರ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಯಾರ್ಯಾರಿಗೆ ಆರ್ಗನ್ ವೀಕ್ ಆಗುತ್ತೆ, ಯಾರ್ಯಾರಿಗೆ ಒಂದೊಂದು ಆರ್ಗನ್ ವೀಕ್ ಆಗುತ್ತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್, ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಒಬ್ರಿಗೆ ಡಯಾಬಿಟಿಸ್ ಬರ್ಬೋದು, ಇನ್ನೊಬ್ರಿಗೆ ಆರ್ಥೋಟಿಸ್ ಪ್ರಾಬ್ಲಮ್ ಬರ್ಬೋದು, ಒಬ್ರು ಒಬೆಸಿಟಿಯಿಂದ ನಳಬಹುದು, ಇನ್ನೊಬ್ರಿಗೆ ಹೈಪರ್ ಟೆನ್ಷನ್ ಬರ್ಬೋದು, ಅಲರ್ಜಿ ಸ್ಟಾರ್ಟ್ ಆಗ್ಬೋದು. ಎಲ್ರಿಗೂ ಅಲರ್ಜಿ ಬಂದಿರಲ್ಲ. ಆ ಆರ್ಗನ್ ಯಾರಿಗೆ ವೀಕ್ ಆಗಿರುತ್ತೆ, ಆ ಒಂದು ಕೆಮಿಕಲ್ ಫುಡ್ ಅಲ್ಲಿ ಕೆಮಿಕಲ್ ಯಾವ್ದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅವ್ರಿಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ.
ಕಲ್ಲನ್ನೇ ತಿಂದಿರಲ್ಲ, ಆದ್ರೆ ಇವತ್ತು ಸ್ಟೋನ್ ಫಾರ್ಮೇಟ್ ಆಗಿರುತ್ತೆ. ಅಂದ್ರೆ ಆ ಒಂದು ಆರ್ಗನ್ ಅದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಕಲ್ಲಾಗಿ ಫಾರ್ಮೇಟ್ ಆಗೋ ಒಂದು ಚಾನ್ಸಸ್ ಆ ಒಂದು ಬಾಡಿಗೆ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಕ್ಯಾನ್ಸರ್. ಕ್ಯಾನ್ಸರೇ ಇಲ್ಲ, ಇವತ್ತು ಚೆನ್ನಾಗೇ ಇರ್ತಾನೆ ಬೆಳಿಗ್ಗೆ ಮನುಷ್ಯ, ರಾತ್ರಿ ಸಂಜೆ ಟೈಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಡಾಕ್ಟರ್ ಹತ್ರ ನಾವು ಕರ್ಕೊಂಡೋದ್ರೆ ಅಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ 4 ಸ್ಟೇಜ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ನೋಡಿ, ಬೆಳಿಗ್ಗೆ ಹೋಗಿದ್ದ ಚೆನ್ನಾಗಿದ್ದ, ಸಂಜೆಗೆ ಕ್ಯಾನ್ಸರ್. ಇವತ್ತು ನೀರಿನಿಂದ ಬರೋಂತ ಕ್ಯಾನ್ಸರ್ ಇದೆ, ಗಾಳಿಯಿಂದ ಬರೋಂತ ಕ್ಯಾನ್ಸರ್ ಇದೆ, ನಾವು ತಿನ್ನಂತ ಆಹಾರ, ನಾವು ಬೇರೆ ಬೇರೆ ವಾತಾವರಣದಲ್ಲಿ ಇವತ್ತು ಏನು ಕಣಕಣದಲ್ಲೂ ಕೇಸರಿ ಅಂತ ಹೇಳ್ತೀವಿ, ಅದನ್ನ ಎಷ್ಟೋ ಜನ ತಿಂತಾರೆ, ಅದರಿಂದ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬರಕ್ಕೆ ಒಂದೇ ಕಾರಣ ಇಲ್ಲ ಸ್ನೇಹಿತರೆ, ಪ್ರತಿ ನಿಮಿಷನೂ ಕ್ಯಾನ್ಸರ್ ಬರಕ್ಕೆ ಇವತ್ತು ಕಾರಣಗಳಿದೆ. ಹಾಗೆ ಮೂಳೆಗಳ ಸಂಬಂಧಿ ರೋಗಗಳು ಇವತ್ತು ಕೂಡ ಯಥೇಚ್ಛಾಗಿ ಬರ್ತಾ ಇದೆ. ಅದು ಯಾವ್ದ್ರಿಂದ ಬರ್ತಾ ಇದೆ? ನಮ್ಮ ಫುಡ್ ಸ್ಟೈಲ್ ಇಂದಲೇ ಬರ್ತಾ ಇರೋಂಥದ್ದು. ನೆಕ್ಸ್ಟ್ ಬಂದ್ರೆ ಹೆಣ್ಮಕ್ಳಿಗೆ ಗೈನಕಾಲಜಿಸ್ಟ್, ಇದು ತುಂಬಾ ತೊಂದರೆ ಕೊಡ್ತಾ ಇದೆ ಸ್ನೇಹಿತರೆ. ನಮ್ಮ ಸ್ನೇಹಿತರು ಇವತ್ತು ಒಬ್ರು ಗರ್ಭಕೋಶದ ಇನ್ಫೆಕ್ಷನ್ ಆಗಿತ್ತು, ಅವರು ಆಪರೇಷನ್ ಆಗಿದೆ. ನಾನು ಎಷ್ಟೋ ದಿವಸ ಹೇಳ್ದೆ ಅವರಿಗೆ ನಮ್ ಗೈನಕಾಪ್ ಯೂಸ್ ಮಾಡ್ರಿ ಅಂತ ಹೇಳಿ, ಅವ್ರು ಮಾಡ್ಲಿಲ್ಲ. ಇವತ್ತೊಂದ್ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದ್ರೆ ನೋಡಿ, ಇವತ್ತು ನಾವು ಹಿಂದೆ ಹಸುವಿನ ಹಾಲನ್ನ ಡೈರೆಕ್ಟ್ ಆಗಿ ಕರೆದು ನಾವು ಕುಡಿದಿದ್ವಿ, ಅದ್ ನೊರೆ ಹಾಲನ್ನ ನಾನು ಕುಡಿದಿದ್ದೀನಿ. ಆದ್ರೆ ಇವತ್ತೆಷ್ಟು ಹೆಣ್ಮಕ್ಳು, ಎಷ್ಟು ಮಕ್ಳು, ಚಿಕ್ಕ ಮಕ್ಳು ನೊರೆ ಹಾಲನ್ನ ಕುಡಿದಿದ್ದಾರೆ, ದಿನ ಕುಡಿತಾ ಇದ್ದಾರೆ. ಇವತ್ತು ರೈತರು ಹಾಲನ್ನ ಕರೀತಾರೆ, ಆ ಹಾಲು ನಾವು ಫ್ರೆಶ್ ಹಾಲು ಅಂತ ಬೆಳಗ್ಗೆ ತರ್ತೀವಿ, ಅದ್ 3 ದಿವಸದ ಹಾಲು ಇರುತ್ತೆ ಸ್ನೇಹಿತರೆ. ಹಾಲು ಕೆಡದಾಗೆ ಒಂದು ಸಮಥಿಂಗ್ ಅವ್ರಿಗೆ ಗೊತ್ತಿರೋ ಅಂತ ಕೆಮಿಕಲ್ ನ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ. ಆ ಒಂದು ಹಾಲಿನಿಂದಲೂ ಕೂಡ ಅಂದ್ರೆ ಹಾರ್ಮೋನ್ ಇಲ್ಬ್ಯಾಲೆನ್ಸ್ ಆಗ್ತಾ ಇರೋಂಥದ್ದು. ಹಾಗಾಗಿ ಇವತ್ತು ದಿನನಿತ್ಯ ಏನು ಹೆಣ್ಮಕ್ಳು ಗರ್ಭಕೋಶದ ಅಂದ್ರೆ ಹೆಣ್ಮಕ್ಳಿಗೆ ಲಿವರ್ ಇನ್ಫೆಕ್ಷನ್ ಹೆಚ್ಚಿಗೆ ಬರುತ್ತೆ. ಅಂದ್ರೆ ನೋಡಿ, ಒಂದು ಹೆಣ್ಮಕ್ಳಿಗೆ ಏನಂತಂದ್ರೆ ನಾನು ನೋಡ್ತಿದೀನಿ, ನೋಡಿದಾಗ ಅವರು ಫಾಸ್ಟ್ ಫುಡ್ ಜಾಸ್ತಿ ತಿನ್ನಕ್ಕೆ ಇಷ್ಟಪಡ್ತಾರೆ ಒಬ್ಬೊಬ್ರು. ಅಂದ್ರೆ ಒಂದು 50% ಇರ್ಬೋದು, 50% ಒಳ್ಳೆ ಹೆಣ್ಮಕ್ಳು ಇರ್ಬೋದು, ಆದ್ರೆ ಲಿವರ್ ಇನ್ಫೆಕ್ಷನ್ ಆಗಿರುತ್ತೆ ಅವ್ರಿಗೆ. ಡ್ರಿಂಕ್ಸ್ ಮಾಡಿರಲ್ಲ, ಸಿಗರೇಟ್ ಸೇದಿರಲ್ಲ, ಆದ್ರೂ ಕೂಡ ಲಿವರ್ ಇನ್ಫೆಕ್ಷನ್ ಆಗಿರುತ್ತೆ. ಆದ್ರೆ ಇವತ್ತು ಎಲ್ರಿಗೂ ಒಂದೇ ಕಾಯಿಲೆ ಬರ್ಬೇಕಂತೇನಿಲ್ಲ, ಎಲ್ರಿಗೂ ಯಾವ್ದೋ ಒಂದು ಕಾಯಿಲೆಗಳು ಬರ್ಬೋದು. ಆ ಕಾಯಿಲೆಗೆ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಎಲ್ಲಾ ಕಾಯಿಲೆಗೂ ಕ್ಯೂ ಅಲ್ಲಿ ನಿಂತಿದೀವಿ. ಅದರ BP, ಶುಗರ್, ಜಾಯಿಂಟ್ ಪೇನ್, ಥೈರಾಯ್ಡ್, ಅಸ್ತಮಾ, ಪೈಲ್ಸ್ ಎಲ್ಲಾ ಕಾಯಿಲೆಗೂ ಇವತ್ತು ಕ್ಯೂ ಅಲ್ಲಿ ನಿಂತಿದ್ವಿ. ಯಾವಾಗ ಯಾವ ಕಾಯಿಲೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಇವತ್ತು ಹೇಳ್ತಾ ಇದಾರೆ, ಒಂದು ಅಲಾರಾಮ್ ಕೊಡ್ತಾ ಇದಾರೆ, ಒಂದು ಮುನ್ನೆಚ್ಚರಿಕೆ ಹೇಳ್ತಾ ಇದಾರೆ. ಅವ್ರೇನಂತ ಹೇಳ್ತಾ ಇದಾರೆ ಅಂದ್ರೆ, ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್, ಇಂಡಿಯಾ ಇಸ್ ದ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಇಂಡಿಯಾ ಅಂದ್ರೆ ನಮ್ಮ ಪ್ರಪಂಚದಲ್ಲಿ, ಅಂದ್ರೆ ನಮ್ಮ ಕಂಟ್ರಿ ಇವತ್ತು 70% ಅಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ಜನ ಸಾಯ್ತಾ ಇದಾರಂತೆ. ನಮ್ ದೇಶದಲ್ಲಿ ಇವತ್ತು 90% ಇವತ್ತು ಡೈಜೆಷನ್ ಸಿಸ್ಟಮ್ ಹಾಳಾಗಿ, ಅಂದ್ರೆ ಓವರ್ ಗ್ಯಾಸ್ಟ್ರಿಕ್ ತಿಂದ್ರೆ ಅದನ್ನ ಕರಗ್ಸಕ್ಕೆ ಒಂದ್ ಮಾತ್ರೆ ತಿನ್ಬೇಕು, ಮೋಷನ್ ಹೋಗಕ್ಕೆ ಒಂದ್ ಮಾತ್ರೆ ತಿನ್ಬೇಕು, ಬೆಳಿಗ್ಗೆ ಒಂದ್ ಮೋಷನ್ ಹೋಗಕ್ಕೆ ಇಲ್ಲ ಬಿಡಿ ಸೇದ್ಬೇಕು, ಇಲ್ಲ ಸಿಗರೇಟ್ ಸೇದ್ಬೇಕು. ಈ ತರ ವಾತಾವರಣದಲ್ಲಿ ಇರ್ತಾರೆ ಜನ, ಅದರಿಂದಲೂ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಎವ್ರಿವನ್ 6 ಅಂತಂದ್ರೆ 100 ಜನದಲ್ಲಿ 6 ಜನಕ್ಕೆ ಇವತ್ತು ಬ್ರೈನ್ ಡಿಸಾರ್ಡರ್ ಬರ್ತಾ ಇದೆ. ಅಂತಂದ್ರೆ ಮೆದುಳಿಗೆ ರೋಗ ಬರ್ತಾ ಇದೆ ಸ್ನೇಹಿತರೆ. ಮರುವಿನ ಶಕ್ತಿ ಅಂತಂದ್ರೆ ಜ್ಞಾಪಕ ಶಕ್ತಿ ಇವತ್ತು ಕಡಿಮೆ ಆಗ್ತಾ ಇದೆ. ಇಷ್ಟು ವಾತಾವರಣದಲ್ಲಿ ನಾವು ಜೀವನ ನಡೆಸ್ತಾ ಇದ್ವಿ. ಇದ್ರಲ್ಲಿ ಯಾವ್ದಾದ್ರು ಒಂದು ಕಾಯಿಲೆ ಬಂದೇ ಬರುತ್ತೆ, ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಯಾರು ತಪ್ಸಕ್ಕಾಗಲ್ಲ. ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇರೋಂಥದ್ದು. ಅದಕ್ಕೆ ನಾವೇನಾದ್ರೂ ಒಂದು ಬದಲಾವಣೆ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಇದು ಬಹಳ ಅಂತಂದ್ರೆ ದೊಡ್ಡ ಕ್ವಶನ್ ಇದು. ಹೌ ಟು ಬ್ರಿಂಗ್ ಬ್ಯಾಕ್ ಆಪ್ಟಿಮಲ್ ಹೆಲ್ತ್. ನೋಡಿ, ಅಂದ್ರೆ ನಾವು ಖುಷಿ ವಾತಾವರಣದಲ್ಲಿ ಇರ್ಬೇಕು, ನಮ್ಮ ಕುಟುಂಬದಲ್ಲಿ ಯಾರಿಗೂ ರೋಗನೇ ಬರಬಾರ್ದು. ರೋಗ ಬಂದ್ರೆ ನಾವು ದುಡಿದೆಲ್ಲ ತಗೊಂಡೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡೋ ಒಂದು ವ್ಯವಸ್ಥೆ ಬೇಡ ಅಂತಂದ್ರೆ ಏನಾದ್ರೂ ಒಂದು ಬದಲಾವಣೆ ಮಾಡ್ಕೊಬೇಕು. ಬದಲಾವಣೆ ರೂಪ ಅಂತಂದ್ರೆ ನಾವು ಇವತ್ತು ಆಯುರ್ವೇದ ನೋಡಿ, ಅದು ಆಯುರ್ವೇದ ಅಂತಂದ್ರೆ 4 ವೇದಗಳಿದೆ ಸ್ನೇಹಿತರೆ. ಅದರಲ್ಲಿ ಅಥರ್ವಣ ವೇದ ಇರ್ಬೋದು, ಸಾಮವೇದ ಇರ್ಬೋದು, ಮತ್ತೆ ಯಜುರ್ವೇದ ಇರ್ಬೋದು. ಅದ್ರಲ್ಲೂ ಕೂಡ ಈ ಒಂದು ವೇದ ಆಯುರ್ವೇದ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಅಂದ್ರೆ ಋಷಿಮುನಿಗಳ ಕಾಲ ಪದ್ಧತಿ ಮತ್ತೆ ಇಂದಿನ ಒಂದು ವಾತಾವರಣ ಹೇಗೆ ಇತ್ತು ಅಂತಂದ್ರೆ, ಕಲ್ ತಿಂದ್ರೂ ಕೂಡ ಅಂದ್ರೆ ಕರಸ್ತೇನೆ. ಅಂದ್ರೆ ನಾವು ತಿನ್ನ ಅಂತ ಆಹಾರನೇ ಆಯುರ್ವೇದದ್ದು, ಅಂದ್ರೆ ಅಡಿಗೆ ಮನೆನೇ ಆಯುರ್ವೇದಿಕ್ ಮೆಡಿಕಲ್ ಆಗಿ ಕನ್ವರ್ಟ್ ಆಗಿತ್ತು ಸ್ನೇಹಿತರೆ. ಆ ಒಂದು ವಿಜ್ಞಾನ 5,000 ವರ್ಷಗಳು ಇತಿಹಾಸ ಇರುವಂತಹ ನಮ್ಮ ಆಯುರ್ವೇದನ, ನಮ್ಮ ಭಾರತೀಯ ಪದ್ಧತಿನ ನಾವಿವತ್ತು ಇಂದಿನ ಒಂದು ಸೈನ್ಸ್ ಏನಿತ್ತು, ಅವತ್ತಿನ ಒಂದು ಮೆಥಡ್ ಏನಿತ್ತು, ಆ ಮೆಥಡ್ ನ ಇವತ್ತಿನ ಸೈನ್ಸಿಗೆ ನಾವು ಕನ್ವರ್ಟ್ ಮಾಡಿ ನಾವು ಪ್ರಚಾರ ಮಾಡಕ್ ಹೊರಟಿದೀವಿ ಸ್ನೇಹಿತರೆ. ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಮುಖಾಂತರ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು
ಉದ್ದೇಶನ ಇಟ್ಕೊಂಡು ಇವತ್ತು ಚಿಕ್ಕಮಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ನ ಮಾಡಿ ಚಿಕ್ಕಮಗಳೂರಲ್ಲಿ ಇವತ್ತು ಹೆಡ್ ಆಫೀಸ್ ನ ಮಾಡಿ ನಾವು ಹೊರಟಿದೀವಿ. ನಮ್ಮ ಆನರಬಲ್ MD ಸರ್ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. 24ರಿಂದ 26 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂತ ವ್ಯಕ್ತಿ ಇವತ್ತು ನಮ್ಮ ಭಾರತದಲ್ಲಿ ಅನಾರೋಗ್ಯದಿಂದ ಯಾರು ಕೂಡ ನರಳಬಾರ್ದು ಅಂತ ಹೇಳಿ ಈ ಆಯುರ್ವೇದನ ನಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ ಇರ್ಬೋದು, ಹಾಗೆ ನಮ್ಮ ಕಂಪನಿಗೆ ಸಿಕ್ಕಿರುವಂತಹ ರಾಜೀವ್ ಗಾಂಧಿ ಐಕಾನ್ ಅವಾರ್ಡ್ ಇರ್ಬೋದು, ನೀವು ಯಾವುದೇ ಟಿವಿ ಚಾನಲ್ ಅಲ್ಲೂ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಯೂಟ್ಯೂಬ್ ಅಲ್ಲಿ ನಮ್ಮ ಕಂಪನಿಗೆ ಅಂದ್ರೆ ಒಂದು ಕಂಪನಿನ ಇಂಟರ್ವ್ಯೂ ಮಾಡಿರೋಂಥದ್ದು. ನೆಕ್ಸ್ಟ್ ಬಂದ್ರೆ ನಮ್ಮ ಲೀಗಲ್ ಡಾಕ್ಯುಮೆಂಟ್ ಪ್ರಾಡಕ್ಟ್ ಗೆ ನಾವು ಇವತ್ತು ಜನಗಳಿಗೆ ನಾವು ಪ್ರಹೈತಿ ಕ್ವಾತ್ ನೋಡಿ, ನಾವು ಪ್ರಹೈತಿ ಕ್ವಾತ್ ಅಂತಂದ್ರೆ ರಸದ ರೂಪದಲ್ಲಿ ನಾವು ಕೊಡ್ತಾ ಇದೀವಿ, ಜ್ಯೂಸ್ ರೂಪದಲ್ಲಿ ನಾವು ಕೊಡ್ತಾ ಇದೀವಿ. ಹಾಗಾಗಿ ಎಲ್ಲ ಒಂದು ಪ್ರಾಡಕ್ಟ್ ಕೂಡ ಲೀಗಲ್ ಡಾಕ್ಯುಮೆಂಟ್ ಇರೋಂತ ಒಂದು ನಮ್ಮ ಕರ್ನಾಟಕದ ನಂಬರ್ 1 ಕಂಪನಿ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಇವತ್ತು ಹೆಸರು ಮಾಡಕ್ ಹೊರಟಿರೋಂತ ಕಂಪನಿ ಇರ್ಬೋದು. ಅಲ್ಲಿ ಮೇಜರ್ ಆಗಿ ಆಯುಷ್ ಸರ್ಟಿಫಿಕೇಟ್ ನೋಡಿ, ಆಯುಷ್ ಸರ್ಟಿಫಿಕೇಟ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ನೋಡಿ, ಈ 5 ಸಂಸ್ಥೆಗಳ ಅಂದ್ರೆ ಸೀನಿಯರ್ಸ್ ಇಲ್ಲಿ ಸರ್ಟಿಫೈ ಮಾಡಿರೋಂತ ಒಂದು ಪ್ರಾಡಕ್ಟ್ ನ ನಾವು ಇವತ್ತು ಪ್ರಚಾರ ಮಾಡಕ್ ಹೊರಟಿದೀವಿ ಸ್ನೇಹಿತರೆ. ಅದರಲ್ಲೂ ಕ್ವಾಲಿಟಿ ಆಫ್ ಕ್ಯಾನ್ ಟ್ರೂತ್ ನೋಡಿ, ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್. ಈ ಒಂದು ನಾವು ಸರ್ಟಿಫಿಕೇಟ್ ನ ಒಂದು ಸೋಪಿನಿಂದ ಹಿಡಿದು ₹100 ಸೋಪಿನಿಂದ ಹಿಡಿದು ಇವತ್ತು ₹5,000 ಪ್ರಾಡಕ್ಟ್ ಅನ್ನೋರ್ಗು ಕೂಡ ಆಯುಷ್ ಸರ್ಟಿಫಿಕೇಟ್ ನ ತಗೊಂಡಿರೋಂತ ಏಕೈಕ ಒಂದು ಸಂಸ್ಥೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಮ್ಯಾನೇಜ್ಮೆಂಟ್, ನಮ್ಮ MD ಸರ್ಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಇವತ್ತು ಈ ಪ್ರಾಡಕ್ಟ್ ಅನ್ನ ನಾವು ತಿಳ್ಸಕ್ ಹೋದಾಗ ಆಯುಷ್ ಒಂದು ಮಾರ್ಕ್ ಇದ್ರೆ ಸಾಕು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ದಲೇನೆ ನೇರವಾಗಿ ಕುಡಿಯೋಂತ ಒಂದು ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅದರಲ್ಲಿ 30ರಿಂದ 9 ಪ್ರಾಡಕ್ಟ್ ಇಂದ ಶುರುವಾದಂತ ಮಹಾನ್ ಸಂಸ್ಥೆ ಇವತ್ತು 30 ಪ್ರಾಡಕ್ಟ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲೂ ನ್ಯೂ ಬ್ರಾಂಡ್ ಪ್ರಾಡಕ್ಟ್ ನಾನು ಇಲ್ಲಿ ಪ್ರೆಸೆಂಟ್ ಮಾಡಕ್ಕೆ ನಿಮ್ಗೆ ತಿಳಿಸಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಇಮ್ಯುನಿಟಿ ಕಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರಹೈತಿ ಕ್ವಾತ್ ನಾನು ಮೊದ್ಲೇ ಹೇಳಿದೆ. ನಾನು ಈ ಒಂದು ಪ್ರವಾಹಿ ಕ್ವಾತ್ ಅಂತಂದ್ರೆ ಜ್ಯೂಸ್ ರೂಪದಲ್ಲಿ ಇರುತ್ತೆ, ರಸದ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಪ್ರವಾಹಿ ಕ್ವಾತ್ ಅಂತ ಹೇಳ್ತೀವಿ. ಇದು ಇಮ್ಯುನಿಟಿ ಕಾಪ್, ನಮ್ಮ ಪ್ರಾಡಕ್ಟಿನ ರಾಜ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದ್ರೆ ಕಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಇಮ್ಯುನಿಟಿ ಕಾಪ್ ಪ್ರಾಡಕ್ಟ್ ನ. ಈ ಪ್ರಾಡಕ್ಟ್ ನ ನಾವು ಯೂಸ್ ಮಾಡಿ ಯಾವ್ದಕ್ಕೋಸ್ಕರ ಯೂಸ್ ಮಾಡ್ಬೇಕು ಮನುಷ್ಯ ಕ್ವಶನ್ ಮಾರ್ಕ್ ಬರುತ್ತೆ, ಕೇಳ್ತಾರೆ. ಈ ಪ್ರಾಡಕ್ಟ್ ನ ಏನು ಕುಡಿಬೇಕು, ಕುಡಿದ್ರೆ ಏನ್ ಪ್ರಯೋಜನ, ನೆಕ್ಸ್ಟ್ ಯಾವ ರೀತಿ ಕುಡಿಬೇಕು ಅಂತ ಎಲ್ಲ ಕೇಳ್ತಾರೆ ಮಾರ್ಕೆಟ್ ಅಲ್ಲಿ. ಅಂದ್ರೆ ಜನಗಳು ಹೊಸಬ್ರಿಗೆ ಇದು ಗೊತ್ತಿರಲ್ಲ. ಈ ಪ್ರಾಡಕ್ಟ್ ನ ನಾನು ಮೊದ್ಲೇ ಹೇಳ್ದನಲ್ಲ, ಒಂದು ಬೈಕ್ ತಂದಿರ್ತೀವಿ, ಕಾರ್ ತಂದಿರ್ತೀವಿ, ಒಂದು ಲಾರಿ ತಂದಿರ್ತೀವಿ, ಒಂದು ವೆಹಿಕಲ್ ಸರ್ವಿಸ್ ಮಾಡಿಸ್ತೀವಿ. ಆದ್ರೆ ನಮ್ಮ ಬಾಡಿನ ಯಾವ ತರ ಸರ್ವಿಸ್ ಮಾಡಿದೀವ, ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ ನ ವರ್ಷದಲ್ಲಿ 2ರಿಂದ 3 ಪ್ರಾಡಕ್ಟ್ ನ ನಾವು ಬಿಸಿ ನೀರಲ್ಲಿ ಕುಡಿಯೋ ಮುಖಾಂತರ, ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ಓಪನ್ ಮಾಡಿ 1 ತಿಂಗಳಲ್ಲಿ ಖಾಲಿ ಮಾಡಿದ್ರೆ 6 ತಿಂಗಳು ಮೈಲೇಜ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೀರ್ಣಾಂಗ ವ್ಯವಸ್ಥೆ ಹೆಚ್ಚು ಮಾಡುತ್ತೆ ಈ ಒಂದು ಪ್ರಾಡಕ್ಟ್, ಕಣ್ಣಿನ ದೃಷ್ಟಿ ಹೆಚ್ಚು ಮಾಡುತ್ತೆ, ಏರ್ ಲಾಸ್ ಆಗ್ದಂಗೆ ಕಾಪಾಡುತ್ತೆ ನಮ್ಮ ದೇಹಕ್ಕೆ. ಮತ್ತೆ ನಮ್ಮ ಏನು ಲಿವರ್ ಅಂತಂದ್ರೆ ಲಿವರ್ ನ ಶುದ್ಧಿಗೊಳಿಸುತ್ತೆ. ನೆಕ್ಸ್ಟ್ ಪ್ಯಾಂಕ್ರೇಸಿಸ್ ಅಲ್ಲಿ ಕಲ್ಲು ಅಂತಂದ್ರೆ ಕಲ್ಲಾಗ್ದಂಗೆ ತಡೆಗಟ್ಟುತ್ತೆ. ಬ್ಯಾಕ್ಟೀರಿಯನ್ನ ಅಂದ್ರೆ ನಮ್ಮ ಬಾಡಿಗೆ ಇಂಜೆಕ್ಟ್ ಆಗ್ದಂಗೆ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಈ ಒಂದು ಪ್ರಾಡಕ್ಟ್ ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ ಅದು ದೊಡ್ಡ ಅಂತಂದ್ರೆ ಕೇಳ್ತಾರೆ ಯಾರಾದ್ರೂ, ಏನ್ ಹಾಕಿ ಮಾಡಿರ್ತಾರೆ. ಅಲೆವೇರಾ, ತ್ರಿಫಲ, ಕುಕ್ಕುಮ್, ಗಿಲಾಯ್, ಅಶ್ವಗಂಧ, ಪುನರ್ರಮ, ಆಪಲ್, ಮುಲೇತಿ ನೋಡಿ. ಆಪಲ್ ಡೈಲಿ ಆಪಲ್ ತಿನ್ನಕ್ಕಾಗತ್ತಾ ಇವತ್ತಿನ ಮಾರ್ಕೆಟ್ ಅಲ್ಲಿ? ಡೈಲಿ ಆಪಲ್ ಅಂದ್ರೆ ಆಪಲ್ ಅಂಗಡಿ ಮುಂದ್ಗಡೆನೆ ತಿರ್ಗಾಡ್ತೀವಿ ಡೈಲಿ. ಅದ್ರ ವಾಸನೆ ಕುಡ್ಕೊಂಡು ತಿರ್ಗಾಡಬೇಕಷ್ಟೇ ಇವತ್ತಿನ ವಾತಾವರಣದಲ್ಲಿ. ಆತರ ಆಗಿದೆ. ಅಂದ್ರೆ ಇವತ್ತು 200-250 ಕೆಜಿ. ಯಾರು ಇವತ್ತು ಮಕ್ಕಳಿಗೆ ನಾವು ಆಪಲ್ ತಿನ್ನಿಸ್ತೀವಿ ಡೈಲಿ ಅಂತಂದ್ರೆ ನಾವು ಈ ಒಂದು ಪ್ರಾಡಕ್ಟ್ ನ ಈ ಒಂದು ನಾವು ಇಮ್ಯುನಿಟಿ ಕಾಪ್ ನ ಬೆಳಗ್ಗೆ ರಾತ್ರಿ ನಾವು 20 ಕುಡಿಯೋ ಮುಖಾಂತರ ಆಪಲ್ 250% ಇರುತ್ತೆ. ನಮ್ಮ ಬಾಡಿಗೆ ಹೃದಯ ರೋಗ ಬರದ ಹಾಗೆ ತಡೆಗಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮನುಷ್ಯನು ಇವತ್ತು ಮುಂದೆ ಬರುವಂತ ಭಯಂಕರ ರೋಗಗಳನ್ನ ತಡೆಗಟ್ಟಕ್ಕೆ ಈ ಇಮ್ಯುನಿಟಿ ಕಾಪ್ ನ ಪ್ರತಿಯೊಬ್ರು ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಕಾಫ್ ಇದನ್ನ ನೇರವಾಗಿ ನಾವು ಕುಡಿಬಹುದು. ಕೆಮ್ಮು ಯಾವಾಗ ಇರುತ್ತೆ, ನೆಕ್ಸ್ಟ್ ಬಂದ್ರೆ ಬರಗೆಮ್ಮೆ ಇರುತ್ತೆ, ಎದೆ ಉರಿತಾ ಇರುತ್ತೆ, ಏನಾದ್ರೂ ಒಂದು ಅಂದ್ರೆ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಆಗ ಈ ಒಂದು ಏನೋ ಕಫ್ ಅನ್ನ 1 ಟೀ ಸ್ಪೂನ್ ಅನ್ನ ನಾವು ಕುಡಿತಾ ಬಂದ್ರೆ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಬ್ಯೂಟಿಫುಲ್ ಪ್ರಾಡಕ್ಟ್
ಈ ಒಂದು ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಕಫ್ ಕಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅಡಿಟಾ ಕಫ್ ನೋಡಿ, ಇವತ್ತು ಓವರ್ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಬಿಡಿ ಸೇರ್ತಾ ಇರ್ತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಪ್ರತಿಯೊಂದು ಅಂದ್ರೆ ಏನು ಅಡಿಟ್ ಆಗಿರ್ತಾರೆ ಒಂದೊಂದು ಕೆಟ್ಟ ಚಟಗಳಿಗೆ. ಅದರಲ್ಲಿ ಹೆಣ್ಮಕ್ಳಿಗೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಧಾರಾವಾಹಿ ನೋಡೋ ಅಂತ ಒಂದು ಚಟನ ಇದ್ರಲ್ಲಿ ಬಿಡ್ಸಕ್ಕಾಗಲ್ಲ. ಬೇರೆ ಎಲ್ಲಾ ಚಟನ ಬಿಡಿಸ್ಬೋದು. 100% ನಮ್ಮ ಊಟ ಏನಿದೆ ಆ ಊಟದಲ್ಲಿ ನಾವು ಇದನ್ನ ಅವ್ರಿಗೆ ಗೊತ್ತಿಲ್ಲದಾಗೇನೆ 5 ml ನಾವು ಪ್ರಯೋಗ ಮಾಡ್ತಾ ಬಂದ್ರೆ 100% ಇದರಲ್ಲಿ ಅಡಿಟ್ ಇಂದ ಆಚೆ ಬರ್ತಾರೆ ಸ್ನೇಹಿತರೆ. ನಾನು ಕೊಟ್ಟಿದ್ದೀನಿ, ಎಷ್ಟೋ ಜನಗಳಿಗೆ ಉಪಯೋಗ ರಿಸಲ್ಟ್ ಬಂದಿರೋದ್ರಿಂದ ಧೈರ್ಯವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ರೆ ಕಾರ್ಡಿಯೋಕಾಪ್. ಇವತ್ತು ಲಿವರ್ ಇನ್ಫೆಕ್ಷನ್ ಆದ್ರೂ ಬದುಕ್ಬೋದು, ಮತ್ತೆ ಕಿಡ್ನಿ ಇನ್ಫೆಕ್ಷನ್ ಆದ್ರೂ ಬದುಕ್ಬೋದು, ಶುಗರ್ ಬಂದ್ರು ಬದುಕ್ಬೋದು, BP ಬಂದ್ರು ಬದುಕ್ಬೋದು ಮಾತ್ರೆ ತಿನ್ಕೊಂಡು. ನಾನು BP ಬಂದಿದೆ, ಮಾತ್ರೆ ತಿನ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ, ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗೆ ಈ ಒಂದು ಕಾರ್ಡಿಯೋಕಾಪ್ನ ನಾವು ಅಡ್ವಾನ್ಸ್ ಆಗಿ ಯೂಸ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವನ 99% ತಪ್ಪಿಸ್ಬೋದು ಸ್ನೇಹಿತರೆ. ವಿತಿನ್ ಬಾಂಡ್ ಪೇಪರ್ ಮೇಲೆ ಬರ್ಕೊಡೋ ಅಂತ ಒಂದು ಪ್ರಾಡಕ್ಟ್ ಇವತ್ತು ಗ್ಯಾರಂಟಿ ಯಾರು ಕೊಡಲ್ಲ ಸ್ನೇಹಿತರೆ, ಗ್ಯಾರಂಟಿ ಕೊಡೋ ಅಂತ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ನಮ್ಗೆ ಹಾರ್ಟ್ ಅಲ್ಲಿ ಹೋಲ್ ಇರ್ಬೋದು, ನೆಕ್ಸ್ಟ್ ಬಂದ್ರೆ ಹಾರ್ಟ್ ಅಲ್ಲಿ ಏನಾದ್ರು ಸಮಥಿಂಗ್ ಹಾರ್ಟ್ ಬೀಟ್ ಅಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು, ರಕ್ತನ ಪಂಪ್ ಮಾಡೋ ಅಂತ ವ್ಯವಸ್ಥೆ ಕಮ್ಮಿ ಇರ್ಬೋದು, ಮೆಟ್ಲತ್ತಕ್ ಆಗದೆ ಇರ್ಬೋದು, ಸುಸ್ತನ್ನ ಕಮ್ಮಿ ಅಂದ್ರೆ ಜಾಸ್ತಿ ಅಂದ್ರೆ ಸುಸ್ತಾಗ್ತಾ ಇರ್ಬೋದು, ಅದನ್ನ ಇದು ಕಮ್ಮಿ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಆರ್ಥೋಸಿಡ್ ಕಾಪ್, ಇದನ್ನ ನಾವು ಯೂಸ್ ಮಾಡೋದ್ರಿಂದ ಮೂಳೆಗಳ ಮಧ್ಯದಲ್ಲಿ ಏನು ಒಂದು ಜೆಲ್ ಉತ್ಪತ್ತಿ ಆಗುತ್ತೆ, ಗ್ಲೂಕೋಸ್ ಮೈನ್ ಅನ್ನೋ ಒಂದು ಜೆಲ್ ಇರುತ್ತೆ, ಅದು ಆ ಒಂದು ಜೆಲ್ನ ಇದು ಹೆಚ್ಚು ಮಾಡಕ್ಕೆ ನಮ್ ದೇಹದಲ್ಲಿ ಆಟೋಮೆಟಿಕಲಿ ಅಂದ್ರೆ ಉತ್ಪತ್ತಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಏನಾದ್ರು ಆರ್ಥೋ ಪ್ರಾಬ್ಲಮ್ ಬಂದಿತ್ತು, ಆರ್ಥೋಸಿಸ್ ಪ್ರಾಬ್ಲಮ್ ಬಂದಿತ್ತು, ಮುಳೆ ನೋವು ಬಂದಿತ್ತು, ಮುಳೆ ಚೇಂಜ್ ಮಾಡ್ಬೇಕು, ಮಂಡಿ ಚಿಪ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ನಿನ್ನೆ ನಾನು ಒಂದು ಫೋಟೋ ಹಾಕಿದೆ, ಒಂದು 53 SP ಪ್ರಾಡಕ್ಟ್ ನ ಒಬ್ರಿಗೆ ಕೊಟ್ಟಿದ್ದೆ. ಎಷ್ಟು ಸುಸ್ತು ಅಂತಂದ್ರೆ ಅಷ್ಟು ಸುಸ್ತು ಅವರಿಗೆ. ರಾತ್ರಿ ಕುಡ್ದಿದೆ ಆರ್ಥೋ ಬೂಮು ಮತ್ತೆ ಇಮ್ಯುನಿಟಿ, ಬೆಳಿಗ್ಗೆ ಕುಡ್ದಿದ್ದಾರೆ, ಮಧ್ಯಾಹ್ನ ಫೋನ್ ಮಾಡಿ ಕೇಳಿದೆ. ಎಷ್ಟು ಖುಷಿ ಪಡ್ತೈತೆ ಅಂತಂದ್ರೆ ಏನು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರಂತೆ, 3 ಲಕ್ಷ ಖರ್ಚು ಅಂತ ಹೇಳಿದ್ದೀನಿ ಇಲ್ಲಿ ಹೇಮಾವತಿ ಹಾಸ್ಪಿಟಲ್ ಅಲ್ಲಿ ನಮ್ಮ ಮನೆ ಎದುರುಗಡೆನೆ. ಸರ್ ಅದ್ ಎಷ್ಟಾರಾಗ್ಲಿ ಕುಡಿತೀನಿ ಸರ್ ಅಂತ ಹೇಳ್ತಾ ಇದಾರೆ. ಅಷ್ಟು ಮೂರೇ ಡೋಸ್ ಅಲ್ಲಿ ಸುಸ್ತು ಕಡಿಮೆ ಆಗಿದೆ. ಅಷ್ಟು ಚೆನ್ನಾಗಿರೋ ಅಂತ ಪ್ರಾಡಕ್ಟ್ ಆರ್ಥೋ ಪ್ರಾಡಕ್ಟ್ ಸ್ನೇಹಿತರೆ. ಧೈರ್ಯವಾಗಿ ಯಾರಿಗ್ ಬೇಕಾದ್ರೂ ನೀವು ಇದನ್ನ ಪ್ರೆಸೆಂಟೇಶನ್ ಮಾಡ್ಬೋದು. ಹಾಗೆ ಬೇಬಿ ಕಾಪ್ 10 ಒಂದು ಏನೋ ಹಾರ್ಲಿಕ್ಸ್ ಬಾಟ್ಲಿಗೆ ನಮ್ಮ ಒಂದು ಬೇಬಿ ಕಾಪ್ ಸಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ನಾನು ಸ್ಟಡಿ ಮಾಡಿದೀನಿ, ಇದರಲ್ಲಿ ಇಂಗ್ರೀಡಿಯೆಂಟ್ ಕೂಡ ನಾನು ಸ್ಟಡಿ ಮಾಡಿದೀನಿ ಸ್ನೇಹಿತರೆ. ಅಶ್ವಗಂಧ ಇದೆ, ಪುನರ್ನವ ಇದೆ, ಅರ್ಜುನ್ ಚಾಲ ಅಂತ ಒಂದು ಚಕ್ಕೆ ಇದೆ, ಹಲವಾರು ಇಂಗ್ರೀಡಿಯೆಂಟ್ ಹಾಕಿ ಮಾಡಿರೋಂತ ಒಂದು ಪ್ರಾಡಕ್ಟ್ ಅಂತ ಇದು. ಮಕ್ಕಳಿಗೆ ನೀವು ಈ ಮಕ್ಕಳಿಗೆ ಇದನ್ನ ಯೂಸ್ ಮಾಡೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ನೆಕ್ಸ್ಟ್ ಬಂದ್ರೆ ಮರುವಿನ ಕಾಯಿಲೆ ದೂರ ಆಗುತ್ತೆ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ, ನೆಕ್ಸ್ಟ್ ರಕ್ತನ ಶುದ್ಧಿ ಮಾಡುತ್ತೆ, ಹಲವಾರು ಒಂದು ಉಪಯೋಗನ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಬೇಬಿ ಕಾಪು ಇದನ್ನ ನಾವು ಮಕ್ಕಳಿಗೆ ರಾತ್ರಿ ಊಟ ಆದ್ಮೇಲೆ ನಾನು ಪ್ರಯೋಗ ಮಾಡಿಸಿದ್ದೀನಿ. ರಾತ್ರಿ ಊಟ ಆದ್ಮೇಲೆ ಮತ್ತೆ ಬೆಳಿಗ್ಗೆ ತಿಂಡಿ ತಿಂದ್ಮೇಲೆ ನಾನು ಇದನ್ನ ಒಂದು ಬೆಂಗಳೂರಲ್ಲಿ ನಮ್ಮ ಒಬ್ಬರು ಸ್ನೇಹಿತರ ಮಗನಿಗೆ ನಾನು ಕೊಟ್ಟಿದ್ದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಯಾಕೆಂದ್ರೆ ಆ ಹುಡುಗ ಸ್ಕೇಟಿಂಗ್ ಮಾಡ್ತಾ ಇದ್ರು, ಆ ಸ್ಕೇಟಿಂಗ್ ಅಲ್ಲಿ ಸುಸ್ತಾಗ್ತಿತ್ತು, ಬೇರೆ ಹುಡುಗರೆಲ್ಲ ಹುಡುಗನ ಬೀಟ್ ಮಾಡ್ತಾ ಇದ್ರು. ಈಗ ಬೇಬಿ ಕಾಪು ಕಂಪ್ಲೀಟ್ ಆಗಿ ಬೇಬಿ ಕಾಪ್ ಇಮ್ಯುನಿಟಿ ಕಾಪ್ 2 ಕೊಡ್ತಾ ಇದ್ದಾರೆ. ಆ ಒಂದು ಅವನ್ನ ಬೀಟ್ ಮಾಡಕ್ಕೆ ಆಗಲ್ಲ, ಅಷ್ಟು ಸ್ಕೇಟಿಂಗ್ ಅಲ್ಲಿ ಮುಂದೆ ಹೋಗ್ತಾನೆ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ನಮ್ಮ ಹೆಡ್ ಆಫೀಸ್ಗೆ ಬಂದಿದ್ದ ಆ ಹುಡುಗ, ಅಂದ್ರೆ ಅಷ್ಟು ಪವರ್ಫುಲ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಡಯಾಬಿಟಿಸ್ ಯಾರಿಲ್ಲ ಸ್ನೇಹಿತರೆ, ಎಲ್ರು ಕೂಡ ಒಂದಿವಸ ಡಯಾಬಿಟಿಸ್ಗೆ ಅಡಿಕ್ಟ್ ಆಗೋ ಅಂತ ಈ ಒಂದು ಪ್ರಪಂಚದಲ್ಲಿ 40 ವರ್ಷ ಆದ್ಮೇಲೆ ಡಯಾಬಿಟಿಸ್ ಬಂದೇ ಬರುತ್ತೆ ಅಂತ ಹೇಳಿ ಡಾಕ್ಟರ್ಗಳು, ಅಂದ್ರೆ ಡಾಕ್ಟರ್ ಕಾನ್ಸೆಪ್ಟ್. ಇವತ್ತಿನ ವಾತಾವರಣದಲ್ಲಿ ನನಗೇನೆ ಏನಾಗ್ತಾ ಇತ್ತು ಅಂತಂದ್ರೆ ಕಾಲೂರಿ ಬರ್ತಾ ಇತ್ತು, ಕಣ್ಣೂರಿ ಬೆಳಗಿನ ಒಂದು ಟೈಮಲ್ಲಿ ನನಗೆ ಗೊತ್ತಾಗ್ತಾ ಇತ್ತು, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಈಗ ನೋಡಿ, ನನ್ಗೆ 49 ವರ್ಷ. ಈಗ ನನಗೆ ನಾನು ಯಾವ್ದೋ ಒಂದು ಮಾತ್ರೆ ತಿನ್ನಲ್ಲ, ಯಾವ್ದೋ ಒಂದು ಏನಿಲ್ಲ, ಆದ್ರೂ ಕೂಡ ಫಿಟ್ ಅಂಡ್ ಫೈನ್ ಆಗಿದೀವಿ ಅಂತಂದ್ರೆ ನಾವು ನಮ್ಮ ಪ್ರಾಡಕ್ಟ್ ನ ಯಾವ್ದಾರ ಒಂದು ಪ್ರಾಡಕ್ಟ್ ನ ವರ್ಷ ಅಂದ್ರೆ ತಿಂಗಳಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಈ ಡಯಾಬಿಟಿಕ್ ಪ್ರಾಡಕ್ಟ್ ನ ನಾನು ಈ ಒಂದು ವಾರದಿಂದ ನಾನು ಸ್ಟಾರ್ಟ್ ಮಾಡಿದೀನಿ. ಕಾಲೂರಿ ಇಲ್ಲ, ಕಣ್ಣೂರಿ ಇಲ್ಲ, ನಿದ್ರೆ ಚೆನ್ನಾಗಿ ಬರುತ್ತೆ. ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಡಯಾಬಿಟಿಸ್ ಬಂದ್ಮೇಲೆ ನಾವು ಜೀವನ ಪರ್ಯಂತ ನಾವು ರೋಗನ ಅಂತಂದ್ರೆ ಮಾತ್ರೆ ತಿನ್ಕೊಂಡು ಜೀವನ ಮಾಡೋದ್ಕಿಂತ, ಡಾಕ್ಟರ್ನ ಉದ್ಧಾರ ಮಾಡೋದ್ಕಿಂತ ವರ್ಷದಲ್ಲಿ 2 ಬಾಟ್ಲು ಈ ಡಯಾಬಿಟಿಕ್ ನ ಅಂದ್ರೆ ಈ ಡೈಬೋಕಾಪ್ ನ ಯೂಸ್ ಮಾಡೋದ್ರಿಂದ ಡಯಾಬಿಟಿಸ್ ಇಂದ ದೂರ ಇರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅಕಸ್ಮಾತ್ ಏನಾದ್ರು ಡಯಾಬಿಟಿಕ್ ಪೇಷಂಟ್ ಇವತ್ತು ತುಂಬಾ ಇದ್ದಾರೆ, 99% ಇವತ್ತು ಡಯಾಬಿಟಿಸ್ ಪೇಷಂಟ್ ಇದ್ದಾರೆ. ಅವರಿಗೆ ನಾವು 3 ರಿಂದ 6
ಬಾಟ್ಲು, 6ರಿಂದ 8 ಬಾಟ್ಲು, 8ರಿಂದ 10 ಬಾಟ್ಲು ಕಂಟಿನ್ಯೂಸ್ ಆಗಿ ನಾವು ಇದನ್ನ ಯೂಸ್ ಮಾಡಿಸಿದ್ರೆ 100% ಆ ಒಂದು ಡಯಾಬಿಟಿಸ್ ಇಂದ ಸಂಪೂರ್ಣವಾಗಿ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಬಂದ್ರೆ ಪ್ಯಾಂಕ್ರೈಸಿಸ್ ಅಲ್ಲಿ ನಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಲಿವರ್ ನ ಶುದ್ಧಗೊಳಿಸುತ್ತೆ, ಕಣ್ಣಿಗೆ ಹೆಲ್ಪ್ ಮಾಡುತ್ತೆ, ಮೂಳೆಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆರ್ಥೋ ಅಂದ್ರೆ ಮೂಳೆಗಳ ಹೃದಯ ರೋಗ ಬರದ ಹಾಗೆ ತಡೆಗಟ್ಟುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವನ್ನು ಟೈಪ್ 1 ಟೈಪ್ 2 ಎರಡು ತರದ್ದು ಡಯಾಬಿಟಿಸ್ ಇವತ್ತು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬೂಮ್ ಕಾಪ್ ನ ನಾವು ಯೂಸ್ ಮಾಡೋದ್ರಿಂದ ನರಗಳ ಶಕ್ತಿ ಹೆಚ್ಚಾಗುತ್ತೆ. ಇವತ್ತೆಷ್ಟೋ ಅಂದ್ರೆ ಮಕ್ಕಳಿಗೆ ಅಂದ್ರೆ ಗಂಡು ಮಕ್ಕಳಿಗೆ ಬಂಜೆತನ ಬಂದಿರುತ್ತೆ ಸ್ನೇಹಿತರೆ, ಅವರಿಗೆ ಇವತ್ತು ಬಂಜೆತನ ದೂರ ಆಗಕ್ಕೆ ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಯೂಸ್ ಮಾಡೋದ್ರಿಂದ ರೋಗ ಅಪಾಯನ ತಪ್ಪಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಲಿವರ್ಗೆ ಸಂಬಂಧಪಟ್ಟಿದ್ದು ಲಿವರ್ ಏನೇನು ನಾವು ಅಂದ್ರೆ ತಿಂತೀವಿ, ಮನುಷ್ಯ ಏನೇನ್ ತಿಂತಾನೆ ಲಿವರ್ ಅಂತಂದ್ರೆ ಲಿವರ್ಗೆ ಗೊತ್ತಿಲ್ಲ. ಏನು ಪೆಪ್ಸಿ ಲಿವರ್ಗೆ ಗೊತ್ತಿಲ್ಲ, ಪಿಜ್ಜಾ ಲಿವರ್ಗೆ ಗೊತ್ತಿಲ್ಲ, ಅದ್ಯಾವ್ದು ಲಿವರ್ ಗೊತ್ತಿಲ್ಲ, ಅದು ಪರಿಚಯ ಇಲ್ಲ. ಅದಕ್ಕೆ ಹಾಲ್ ಗೊತ್ತು ಲಿವರ್ಗೆ, ಮತ್ತೆ ಹಣ್ಣಿನ ರಸಗಳು ಗೊತ್ತು ಲಿವರ್ಗೆ, ರಾಗಿ ಮುದ್ದೆ ಗೊತ್ತು, ಇವೆಲ್ಲ ಗೊತ್ತು, ಪರಿಚಯ ಇರುತ್ತೆ ಅದಕ್ಕೆ. ಅದ್ರ ದೇವ್ರು ಸೃಷ್ಟಿ ಮಾಡಿದಾನೆ ರಾಗಿ ಮುದ್ದೆನ ನೀನು ಇದ್ ಮಾಡ್ಬೇಕು, ಏನು ಡೈಜೆಷನ್ ಮಾಡ್ಬೇಕಂತ ಹೇಳಿ, ಅನ್ನನ ಡೈಜೆಷನ್ ಮಾಡ್ಬೇಕು ಅಂತ, ಚಪಾತಿನ ಡೈಜೆಷನ್ ಆದ್ರೆ ಪಿಜ್ಜಾನ ಡೈಜೆಷನ್ ಮಾಡುವಂತ ದೇವ್ರು ಹೇಳಿಲ್ಲ ಲಿವರ್ಗೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಒತ್ತಡದ ಮುಖಾಂತರ ನಾವು ಕೊಡ್ತಾ ಇದೀವಿ. ಆದ್ರೆ ಲಿವರ್ ಏನ್ ಮಾಡ್ತಾ ಇದೆ, ಸಾಕಷ್ಟು ಸೋತು ಸುಸ್ತಾಗಿ ಇವತ್ತು ಯಾವಾಗ ಪ್ಯಾಂಕ್ರೈಸಿಸ್ ವೀಕ್ ಆಗುತ್ತೆ ಅವಾಗ ಶುಗರ್ ಸ್ಟಾರ್ಟ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗುತ್ತೆ, ಮುಖದಲ್ಲಿ ಬಂಗ್ ಬರುತ್ತೆ, ಅಂದ್ರೆ ಬರುತ್ತೆ ಬಂಗು, ಲಿವರ್ ಹಾಳಾದ್ರೆ ಬಂಗ್ ಬರುತ್ತೆ, ಏರ್ ಲಾಸ್ ಆಗುತ್ತೆ. ಈ ತರ ನಾನಾ ರೀತಿ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ಈ ಒಂದು ಬರದಾಗೆ ನಾವು ಲಿವರ್ ಕಪ್ ಅನ್ನ ಯೂಸ್ ಮಾಡ್ಬೋದು. ಬಂದಿದ್ರು ಕೂಡ ಇವತ್ತು ಲಿವರ್ ಕಪ್ ನ ಬಂದಿದ್ರು ನಾವು ಈ ಲಿವರ್ ಕಪ್ ನ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ನೆಕ್ಸ್ಟ್ ಬಂದ್ರೆ ಗೈನೋಕಾಪ್, ಹೆಣ್ಮಕ್ಳಿಗೆ ಇವತ್ತು ರಾಮಬಾಣ ತರ ಕೆಲಸ ಮಾಡೋ ಅಂತ ಒಂದು ಪ್ರಾಡಕ್ಟ್. ಹೆಣ್ಮಕ್ಳಿಗೆ ನಾನಾ ರೀತಿ ಅಂದ್ರೆ ತುಂಬಾ ಒಂದು ರೋಗಗಳು ಬರುತ್ತೆ ಅಂತ ಹೇಳಿ ನಾನು ನೋಡಿದೀನಿ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದೀನಿ, ಮತ್ತೆ ಏನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೆ ಇನ್ಫೆಕ್ಷನ್ ಆಗೋ ಒಂದು ವ್ಯವಸ್ಥೆ ಇವತ್ತಿನ ಪ್ರಪಂಚದಲ್ಲಿ ಇದೆ ಸ್ನೇಹಿತರೆ. ಅದು ಊಟದ ಪದ್ಧತಿಲಿ ಇರ್ಬೋದು, ನೆಕ್ಸ್ಟ್ ಬಂದ್ರೆ ನಾವು ದಿನನಿತ್ಯ ಬಳಸಂತ ಟಾಯ್ಲೆಟ್ ಗಳಿರ್ಬೋದು, ನಾವು ದಿನನಿತ್ಯ ಬಳಸಂತ ಕಾಸ್ಮೆಟಿಕ್ ಐಟಮ್ಸ್ ಇರ್ಬೋದು, ನಾವು ದಿನನಿತ್ಯ ಅಡಿಗೆ ಮಾಡೋ ಅಂತ ಗ್ಯಾಸ್ ಒಲೆನೇ ಇರ್ಬೋದು, ಇದರಿಂದ ನಾವು ದಿನನಿತ್ಯ ಬಳಸಂತ ಎಣ್ಣೆಲಿರ್ಬೋದು, ಹಾಲಿನಲ್ಲಿರ್ಬೋದು, ಇವತ್ತು ಹೆಣ್ಮಕ್ಳಿಗೆ ಇವತ್ತು ಗರ್ಭಕೋಶದ ಇನ್ಫೆಕ್ಷನ್ ಬರ್ತಾ ಇದೆ ಸ್ನೇಹಿತರೆ, ಮುಂದಿನ ಬರುತ್ತೆ. ಅದಕ್ಕೋಸ್ಕರ ಇವತ್ತು ಯಾರು ಚೆನ್ನಾಗಿದ್ದೀರಾ, ಮುಂದೆ ಈ ಗರ್ಭಕೋಶದ ಇನ್ಫೆಕ್ಷನ್ ಆಗ್ಬಾರ್ದು ಅಂತಂದ್ರೆ ಇವತ್ತಿಂದಲೇ ಗೈನೋಕಾಪ್ ವರ್ಷಕ್ಕೆ 2 ಬಾಟ್ಲು ಕುಡೀರಿ ಸ್ನೇಹಿತರೆ. 100% ಇದ್ರು ಅದರಲ್ಲಿ ಗರ್ಭಕೋಶದಲ್ಲಿ ನೀರ್ಗುಳ್ಳೆ ಆಗಲ್ಲ, ಅಂಡಾಣು ಏನು ಉತ್ಪತ್ತಿ ಆಗೋದು ನಿಂತೋಗಲ್ಲ, ತುಂಬಾ ಚೆನ್ನಾಗಿ ಸ್ಟ್ರೆಂತ್ ಮಾಡುತ್ತೆ, ಗರ್ಭಕೋಶನ ವಿರೂಪ ಮಾಡಕ್ ಬಿಡಲ್ಲ. ಇಷ್ಟು ಅಂದ್ರೆ PCOD ಸಮಸ್ಯೆ ಅಂತ ಹೇಳ್ತಾರೆ, ಅದನ್ನ ಸಂಪೂರ್ಣವಾಗಿ ನಿರ್ಮೂಲ ಮಾಡುತ್ತೆ ನಮ್ಮ ಗೈನೋಕಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಮಕ್ಳಿಲ್ಲ ಅಂತಂದ್ರು ಕೂಡ ಇವತ್ತು ಈ ಒಂದು ಬಾಟ್ಲನ್ನ 3ರಿಂದ 6 ಬಾಟ್ಲು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ, 100% ಮಕ್ಳಾಗುತ್ತೆ, ಬ್ಲಾಕೇಜಸ್ ನ ರಿಮೂವ್ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಥೈರಾಯ್ಡ್ ಗೆ ಸಂಬಂಧಪಟ್ಟಿದ್ದ ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪೈಲ್ಸ್ಗೆ ಒಂದು ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. 7 ತರದ ಪೈಲ್ಸ್ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಆ 7 ತರದ ಪೈಲ್ಸ್ಗೂ ಇವತ್ತು ರಾಮಬಾಣ ತರ ಕೆಲಸ ಮಾಡುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಥೈರಾಯ್ಡ್ ಗೆ ಸಂಬಂಧಪಟ್ಟಿದ್ದು ಸರ್ ಇದು ನನ್ನ ಹತ್ರ ಇದೆ, ಮಾಡ್ತೀನಿ ಸರ್, ಮಾಡ್ತೀನಿ. ಓಕೆ. ನೆಕ್ಸ್ಟ್ ಬಂದ್ರೆ ಸ್ಟೋನ್ ಫಾರ್ಮೆಟ್ ಆಗದೇ ಬೇಡ ಅಂತಂದ್ರೆ ನಾವು 1 ವರ್ಷಕ್ಕೆ 2 ಬಾಟ್ಲು ಸ್ಟೋನ್ ಕಾಪ್ ನ ಯೂಸ್ ಮಾಡೋಣ ಸ್ನೇಹಿತರೆ. ಬಂದಿದ್ರು ಕೂಡ ಇವತ್ತು ಸ್ಟೋನ್ ಅಂತಂದ್ರೆ ನಾವು ಯೂಸ್ ಮಾಡಿದ್ರೆ ಏನು ಗ್ರೈಂಡರ್ ಹಾಕಿ ಮಿಕ್ಸಿ ಅಂದ್ರೆ ಎಂಸೆಂಟ್ ಮಾಡುತ್ತಲ್ಲ, ಕಲ್ಲನ್ನ ಎಂಸೆಂಟ್ ಮಾಡುತ್ತಲ್ಲ, ಆ ರೀತಿ ತಯಾರು ಮಾಡುತ್ತೆ ಸ್ನೇಹಿತರೆ. ರಿಸರ್ಚ್ ಎಲ್ಲ ಆಚೆ ಹೋಗುತ್ತೆ. ಟ್ರಿಪಲ್ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇವತ್ತು ವಾತನೂ ಜಾಸ್ತಿ ಆಗ್ಬಾರ್ದು ಮನುಷ್ಯನ ದೇಹದಲ್ಲಿ, ಪಿತ್ತನೂ ಜಾಸ್ತಿ ಆಗ್ಬಾರ್ದು, ನೆಕ್ಸ್ಟ್ ಬಂದ್ರೆ ಕಫನೂ ಜಾಸ್ತಿ ಆಗ್ಬಾರ್ದು. ವಾತ ಜಾಸ್ತಿ ಆದ್ರೆ ಮೈಕೈ ನೋವು ಬರುತ್ತೆ, ಮೊಳೆ ನೋವು ಬರುತ್ತೆ, ಪಿತ್ತ ಜಾಸ್ತಿ ಆದ್ರೆ ತಲೆನೋವು ಬರುತ್ತೆ, ಕಫ ಜಾಸ್ತಿ ಆದ್ರೆ ಶ್ವಾಸಕೋಶ ಇನ್ಫೆಕ್ಷನ್ ಆಗುತ್ತೆ. ಇದೆಲ್ಲದಕ್ಕೂ ರಾಮಬಾಣ ಅಂತಂದ್ರೆ ಇವತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನ ಪಚನ ಕ್ರಿಯೆ ಹೆಚ್ಚು ಮಾಡಕ್ಕೆ ದಿನನಿತ್ಯ ನಾವು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಈ ರೋಗಗಳಿಂದ ಮುಕ್ತರಾಗಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬ್ರೈನ್ ಕಪ್, ಇವತ್ತು ಮೆಮೊರಿ ಪವರ್ ಹೆಚ್ಚಾಗಕ್ಕೆ ಇವತ್ತು ಬ್ರೈನ್ ಕಪ್ ನ ಯೂಸ್ ಮಾಡಬಹುದು. ಹಾಗೆ ಕಾರ್ಬೋ ಕಪ್, ಕ್ಯಾನ್ಸರೇ ಬರೋದ್ ಬೇಡ ಅಂತಂದ್ರೆ ನಾವು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದ್ರೆ ಜ್ಯೂಸ್ ಅಂತಂದ್ರೆ ನೋನಿ ಜ್ಯೂಸ್. ನೋಡಿ ಏನಂತಂದ್ರೆ ನಾನು ಸುಮ್ನೆ ಹಂಗೆ ನೋಡ್ತಾ ಇದ್ದೆ, ಒಂದು ಎನ್ ಅಂದ್ರೆ NONI ನೋನಿ ಅಂತಂದ್ರೆ ಸುಮ್ನೆ ನಾನು ಒಂದು ಕ್ಯಾಶುಯಲ್ ಒಂದು ಸೆಮಿನಾರ್ ಅಲ್ಲಿ ಮಾತಾಡಿದೆ, ನೋ ಇಂಜೆಕ್ಷನ್ ನೋ ಆಪರೇಷನ್ ಅಂತೇಳಿ. ಅಷ್ಟು ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು ಈ ಒಂದು ನೋ ಇಂಜೆಕ್ಷನ್ ನೋ ಆಪರೇಷನ್. ಯಾರಿಗೆ ನೋ ಅಂದ್ರೆ ಇಂಜೆಕ್ಷನ್ ಬೇಡ, ಆಪರೇಷನ್ ಬೇಡ ಅಂದ್ರೆ ಪ್ರತಿನಿತ್ಯ 2 ml 5 ml ಕಾಫಿ ಬಿಟ್ಟು ನೀವು ನೋನಿನ ಬಿಸಿನೀರಲ್ಲಿ ಹಾಕಿ ಕುಡೀರಿ.
108 ರೋಗಗಳಿಗೆ ರಾಮಬಾಣ ತರ ಕೆಲಸ ಮಾಡುತ್ತೆ. ಇಂದಿನ ಒಂದು ರಾಜರ ಪದ್ಧತಿಯಲ್ಲಿ ಅವ್ರ ಆರೋಗ್ಯದ ಗುಟ್ಟು ಅಂತಂದ್ರೆ ಈ ನೋನಿ ಅಂತ ಹೇಳಕ್ ಇಷ್ಟಪಡ್ಬೋದು. ಈ ನೋನಿ ಬಗ್ಗೆನೆ ನೆಕ್ಸ್ಟ್ ಒಂದು ಕ್ಲಾಸ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಈ 24 ಅವರ್ಸ್ ಮಾತಾಡಿದ್ರು ನೋನಿ ಬಗ್ಗೆ ಮಾತಾಡಕ್ ಮುಗಿಯಲ್ಲ. ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು ನಮ್ಮ ನೋನಿ. ಇವತ್ತು ಈ ಬೇರೆ ಒಂದು ನೋನಿಗಳೆಲ್ಲ ನೀರಿನ ತರ ಇರುತ್ತೆ, ನಮ್ಮ ಒಂದು ನೋನಿ ಗಂಜಿ ತರ ಇರುತ್ತೆ. ಬೇರೆ ನೋನಿ ಎಲ್ಲ ಹಿಂಗೆ ನೆಲಕ್ ಹಾಕಿದ್ರೆ ಕಾವೇರಿ ನೀರಿನ ತರ ಹರಿದೋಗುತ್ತೆ, ನಮ್ದು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಸ್ನೇಹಿತರೆ. ಈ ಒಂದು ನೋನಿ ಬಗ್ಗೆ ಜಾಸ್ತಿ ಜನಗಳಿಗೆ ಒತ್ತು ಕೊಟ್ಟು ಹೇಳಿ 100% ಮಾರ್ಕೆಟ್ ಅಲ್ಲಿ ನಾವು ವಿನ್ ಆಗ್ಬೋದು. ಅಲೆವೇರಾ ಯೂಸ್ ಮಾಡೋದ್ರಿಂದ ನಾವು ಕಣ್ಣನ್ನ ಕಾಂತಿ ಹೆಚ್ಚು ಮಾಡ್ಬೋದು, ಮುಖದ ಕಾಂತಿನ ಹೆಚ್ಚು ಮಾಡ್ಬೋದು, ಏರ್ ಲಾಸ್ ಆಗೋದನ್ನ ತಪ್ಪಿಸ್ಬೋದು, ದೇಹನ ತಂಪಾಗಿಡ್ಬೋದು. ನೆಕ್ಸ್ಟ್ ಬಂದ್ರೆ ಈಗ ಒಳ್ಳೊಳ್ಳೆ ಬುದ್ಧಿವಂತರು ಕೇಳ್ತಾರೆ ಏನಂತ, ಸರ್ ಮನೇಲಿ ಹಾಕಿದೀನಿ ಸರ್, ಬಾಟಲ್ ಹಾಕಿದೀನಿ, ನಾನು ಅದನ್ನೇ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ, ನಿಮ್ದು ಯಾಕೆ 1000 ರೂಪಾಯಿ ಕೊಟ್ಟು ಕುಡಿಬೇಕು ಸರ್ ಅಂತ ಕೇಳ್ತಾರೆ. ಕುಡಿಬೇಕು ನಮ್ದು 1000 ರೂಪಾಯಿ ಕೊಟ್ಟು, ಯಾಕೆ ಗೊತ್ತಾ? ಅದರಲ್ಲಿ ಎಷ್ಟು ಕೆಮಿಕಲ್ ಅಂತಂದ್ರೆ ಬೇಡವಾದ ವಸ್ತುಗಳನ್ನ R&D ಮುಖಾಂತರ ಅದನ್ನ ತೆಗೆದು ನಮ್ಮ ಒಂದು ಅಲೋವೆರಾ ಜ್ಯೂಸ್ ಆಗಿ ಮಾಡ್ಕೊಟ್ಟಿರ್ತಾರೆ. ಸೈಂಟಿಸ್ಟ್ ಇಂದ ಇದು ಸರ್ಟಿಫೈ ಆಗಿ ಬಂದಿರುತ್ತೆ. ನಾವು ಮನೇಲಿ ಹಾಕಿ ಕುಡಿತೀವಲ್ಲ, ಕ್ಯಾನ್ಸರ್ ಬರುತ್ತೆ. ಬೇಡವಾದ ವಸ್ತುನ ನಾವು ತೆಗಿಯಕ್ ಆಗಲ್ಲ ಸ್ನೇಹಿತರೆ ಅದರಲ್ಲಿ. ಹಾಗಾಗಿ ಈ ಒಂದು ಅಲೋವೆರಾ ಜ್ಯೂಸ್ನ ನಾವು ಯೂಸ್ ಮಾಡೋದ್ರಿಂದ ದೇಹನ ತಂಪಾಗಿಡತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪಂಚ ತುಳಸಿ, ರಾಮ ತುಳಸಿ, ವನ ತುಳಸಿ, ಅರ್ಚಕ ತುಳಸಿ, ಶ್ಯಾಮ ತುಳಸಿ, ಕೃಷ್ಣ ತುಳಸಿ, ಅಂದ್ರೆ 5 ತರದ ತುಳಸಿನ 5 ಕ್ವಿಂಟಾಲ್ ಬೇಯಿಸಿದ್ರೆ 1 ಲೀಟರ್ ಬರುತ್ತೆ. ಆ 1 ಲೀಟರ್ ಅಲ್ಲಿ 25 ml ಕೊಟ್ಟಿದ್ರೆ ಯಾರ್ಯಾರು ಪಂಚ ತುಳಸಿ ಉಪಯೋಗಿಸಿದ್ರೆ ಅವರು ಪುಣ್ಯವಂತರ ಅಂತ ಹೇಳ್ಬೋದು. ಮನೇಲಿ ಏನಾದ್ರೂ ನೆಗೆಟಿವ್ ವೈಬ್ರೇಷನ್ ಇದ್ರೆ ಒಂದ್ ಹನಿ ಹಾಕಿ ನೀವು ಹಂಗೇನೆ ಮನೇನ ಕ್ಲೀನ್ ಮಾಡಿ, ನೆಗೆಟಿವ್ ವೈಬ್ರೇಷನ್ ಹೋಗುತ್ತೆ. ಇವತ್ತು ನಮ್ಮ ಒಂದು ಕೊರೋನಾ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿದೀವಿ V-Star ವೆಲ್ನೆಸ್ ಅಲ್ಲಿ. ನಮ್ಮ ಒಂದು ಪ್ರಾಣನ ಉಳಿಸಿರೋ ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಪಂಚ ತುಳಸಿ. ಯಾವಾಗ್ಲೂ ನಾನು ಪಾಕೆಟ್ ಅಲ್ಲಿ ಇಟ್ಕೊಂಡು ತಿರ್ಗಾಡ್ತಿದ್ದೆ ಲಾಕ್ಡೌನ್ ಅಲ್ಲೂ ಕೂಡ. ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೇರವಾಗಿ ಒಂದು ಹನಿನ ಕುಡಿದ್ರೆ ಅಷ್ಟು ಬಾಡಿ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ, ಅಂದ್ರೆ ಸ್ಟ್ರಾಂಗ್ ಆಗುತ್ತೆ. ಆ ಒಂದ್ ಮೈ ಬಿಸಿ ಆಗುತ್ತೆ. ನೀವು ಒಂದೇ ಸಲ ಏನು ಒಂದು ಇಂಜೆಕ್ಷನ್ ಕೊಟ್ರೆ ಯಾವ ತರ ಆಗುತ್ತೆ ಮೈ ಬಿಸಿಯಾಗಿ, ಆತರ ಒಂದು ಇಂಜೆಕ್ಷನ್ ಅಂದ್ರೆ ಆತರ ಮೈ ಬಿಸಿ ಆಗುತ್ತೆ ಸ್ನೇಹಿತರೆ. ಅಷ್ಟು ಪವರ್ಫುಲ್ ಪ್ರಾಡಕ್ಟ್. 1 ಲೀಟರ್ ಬಿಸಿ ನೀರಿಗೆ 1 ಹನಿ ಹಾಕಿ ಶೇಕ್ ಮಾಡಿ ಯಾವಾಗ್ಲೂ ಒಂದು ಗುಡುಕು ಕುಡಿತಾ ಇದ್ರೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಉಲ್ಲಾಸ ಹೆಚ್ಚಾಗುತ್ತೆ. ನೆಕ್ಸ್ಟ್ ಬಂದ್ರೆ ಈ ಒಂದು ಏನಾಗುತ್ತೆ ಅಂತಂದ್ರೆ ಈ ನನ್ನ ಒಂದು ಏನಂತಾರೆ ಅದಕ್ಕೆ, ಏನಾದ್ರು ಡಿಪ್ರೆಷನ್ಗೆ ಹೋಗ್ತಾರಲ್ಲ, ನಾನ್ ಸಾಯ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಅವ್ರಿಗೆ ನೀವು ಈ ಒಂದು ಮನೋರೋಗ ಇರುತ್ತೆ ನೋಡಿ, ಅವ್ರಿಗೆ ಅಂದ್ರೆ ಪಂಚತುಳಸಿನ ಡೈಲಿ ಕುಡಿಸ್ತಾ ಬನ್ನಿ. 100% ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಬಂದ್ರೆ ಸೋಪು, ಅದ್ಭುತವಾದ ಸೋಪ್ ಅಂತ ಹೇಳ್ಬೋದು. ಇವತ್ತು A1 A ಗ್ರೇಡ್, B ಗ್ರೇಡ್, C ಗ್ರೇಡ್, D ಗ್ರೇಡ್ ಅಂತ ಇರುತ್ತೆ. ನಾವು ಬಳಸೋ ಅಂತ ಸೋಪು ಇವತ್ತು ಎಷ್ಟೋ ಜನ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಓ ಲಕ್ಸ್ ಈಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ತಾರೆ. ಅವ್ರ ಮನೆ ನಾಯಿಗೂ ಹಾಕಲ್ಲ, ಅವ್ರ ಮನೆ ವಾಚ್ಮ್ಯಾನ್ ಕೂಡ ಈ ಒಂದು ಲಕ್ಸ್ ಸೋಪನ್ನ ಬಳಸಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಈ ಆ ಲಕ್ಸ್ ಸೋಪು ಅಷ್ಟು ಅಂತಂದ್ರೆ ಟೈಲೆಟ್ ಸೋಪ್, ದಿಸ್ ಇಸ್ ಸೋಪ್ ಇಸ್ ಟೈಲೆಟ್ ಸೋಪ್ ಅಂತ ಬರ್ದಿರ್ತಾರೆ ಸ್ನೇಹಿತರೆ. ಆ ಸೋಪನ್ನ ನಾವು ಟೈಲೆಟಿಗೆ ಬಳಸ್ತಾ ಇದೀವೋ ಇಲ್ಲ ಸ್ನಾನಕ್ಕೆ ಬಳಸ್ತಾ ಇದೀವೋ, ಟೈಲೆಟ್ ಮನೆಗೂ ಬಾತ್ರೂಮಿಗೂ ವ್ಯತ್ಯಾಸ ಇದೆ. ಇವತ್ತು ಅದನ್ನ ತಿಳ್ಕೊಬಿಟ್ರೆ ನಮ್ ಸೋಪನ್ನ 100% ಜನಗಳು ತಗೊಂಡು ಯೂಸ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನೇಚರ್ ಡೆಂಟೋ ಕ್ರೀಮ್, ಈ ಕ್ರೀಮ್ ಅಲ್ಲಿ ಎಷ್ಟೋ ಮಕ್ಕಳುಗಳು ಇವತ್ತು ಕೋಲ್ಗೇಟ್ ಇರ್ಬೋದು, ಪೆಪ್ಸಿಡೆಂಟ್ ಇರ್ಬೋದು, ಹಲವಾರು ರೀತಿ ಕಲರ್ ತರ ಒಂದು ಇವು ಏನು ಪೇಸ್ಟ್ಗಳು ಕಂಪನಿಗಳಿದೆ. ನೀವು ಮಕ್ಕಳಿಗೆ ತುಂಬಾ ಬ್ಯುಸಿ ಇರ್ತೀರಾ, ಮಕ್ಕಳಿಗೆ ಹೇಳ್ತೀರಾ ಹೋಗಪ್ಪ ಬ್ರಷ್ ಮಾಡು, ಸ್ನಾನ ಮಾಡು, ರೆಡಿ ಆಗ್ಬಿಡು ಅಂತ. ಅವರು ಬಚ್ಚನ್ ಮನೆಯಲ್ಲಿ ಹೋದ್ರೆ ಬ್ರಷ್ ಮಾಡ್ತಾರೆ, ಅದು ಸಿಹಿಯಾಗಿರುತ್ತೆ, ಅದನ್ನ ಉಗಿತಾರೋ ಇಲ್ಲ ತಿಂತಾರೋ ನೋಡ್ತೀರಾ ತಂದೆ ತಾಯಿಗಳು? 100% ನೋಡಲ್ಲ. ಮಕ್ಳಿಗೆ ಯಾವಾಗ ಡೈಜೆಷನ್ ಸಿಸ್ಟಮ್ ಹಾಳಾಗಿರುತ್ತೆ, ಊಟ ತಿಂಡಿ ಮಾಡ್ತಾ ಇರಲ್ಲ, ಹಠ ಮಾಡ್ತಾ ಇರ್ತಾರೆ, ನಂಗೆ ಹೊಟ್ಟೆ ಹಸಿವಾಗಲ್ಲ ಅಂತ ಇರ್ತಾರೆ, ಮೋಷನ್ ಹೋದ್ರೆ 1 ಗಂಟೆ ಕೂತಿರ್ತಾರೆ. ಅವರಿಗೆ ಈ ಒಂದು ಪೇಸ್ಟ್ ತಿನ್ನೋಂತ ಅಭ್ಯಾಸ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇವತ್ತಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ MD ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಒಂದು ನೇಚರ್ ಡಿಂಟ್ ಕ್ರೀಮ್ ಅನ್ನ ನಮ್ಮ ಸೈಂಟಿಸ್ಟ್ ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಒಂದು ಪ್ರಾಡಕ್ಟ್ ನ ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಅಂತಂದ್ರೆ ಇದನ್ನ ಕರೆಕ್ಟ್ ಆಗಿ ಬಳಸಿದ್ರೆ ಒಬ್ಬ ವ್ಯಕ್ತಿ 3 ತಿಂಗಳು ಬಳಸಬಹುದು ಸ್ನೇಹಿತರೆ. ದಿನ 1 ರೂಪಾಯಿ ಅಂತ ಬೀಳುತ್ತೆ. ಅಂತಂದ್ರೆ ನಾವು 300 ರೂಪಾಯಿಗೆ ಒಂದು ಪ್ರಾಡಕ್ಟ್ ನ ತಗೊಂಡ್ಬರ್ತೀವಿ ಅಂತಂದ್ರೆ ಶಾಶ್ವತವಾಗಿ ಉಳ್ಕಲ್ ಬರಲ್ಲ. ಸುಟ್ಟಗಾಯಿ ಕಚ್ಬೋದು, ಏಟಾದ್ಗಾಯಿ ಕಚ್ಬೋದು, ನೆರಳೆ ಹಚ್ಬೋದು, ಬಂಗಿ ಕಚ್ಬೋದು, ಸೋರಿಯಾಸಿಸ್ ಹಚ್ಬೋದು, ಗ್ಯಾಂಗ್ರೀನ್ ಹಚ್ಬೋದು, ಬೈಲ್ಸ್ ನೋವಿದ್ರೂ ಕೂಡ ಹಚ್ಬೋದು. ಏನಾದ್ರೂ ಒಂದು ಗ್ಯಾಸ್ಟ್ರಿಕ್ ಸಣ್ಣ ಪುಟ್ಟದಿದ್ರೆ ಅದನ್ನ ಏನೋ ತರ ನಾವು ತಿಂದು ಒಂದು ಲೋಟ ಬಿಸಿನೀರು ಕುಡಿದ್ರೆ ಇದು ಗ್ಯಾಸ್ಟ್ರಿಕ್ ಕೂಡ ಕಮ್ಮಿ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ತುಂಬಾ ಪ್ರಾಡಕ್ಟ್ ಇದೆ ಸ್ನೇಹಿತರೆ. ಅದರಲ್ಲಿ ಇವತ್ತು ಅಗ್ರೋಬೂಸ್ಟ್ ಅಂತಂದ್ರೆ ಇವತ್ತು ನಮ್ಮ ಒಂದು ರೈತರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ಇದೆ. ಸಾಯಿಲ್ ಗಾರ್ಡ್, ಅಗ್ರೋಬೂಸ್ಟ್, ಅಮೆಜಾನ್, ವಿ ಸ್ಟಿಕ್ ಅಂತ ಹೇಳಿ. ಮತ್ತೆ
ಇದೆಲ್ಲದ್ರ ಬಗ್ಗೆ ನಿಮ್ಮ ಯಾರು ಇವತ್ತು ತನ್ನಿ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಹತ್ರ ಕೂತು ಚರ್ಚೆ ಮಾಡಿ. ನೆಕ್ಸ್ಟ್ ಬಂದ್ರೆ ನಾನು ಇಲ್ಲಿ ಇಷ್ಟೊತ್ತರೆಗೂ ನಾನು ಹೆಲ್ತ್ ಬಗ್ಗೆ ಮತ್ತೆ ಪ್ರಾಡಕ್ಟ್ ಬಗ್ಗೆ ನಾನು ತಿಳಿಸಿದ್ದೀನಿ. ಒಂದು 6ರಿಂದ 10 ರ್ಯಾಂಕ್ ವರ್ಗು ನಾನು ಬಿಸ್ನೆಸ್ ನಾನು ತಿಳ್ಸಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟೊತ್ತವರೆಗೂ ನಾನು ಹೆಲ್ತ್ ಮತ್ತೆ ಪ್ರಾಡಕ್ಟ್ ನ ನಿಮ್ಗೆ ತಿಳಿಸಿದ್ದೀನಿ. ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಾನು ಇಲ್ಲಿ ಮುಂದೆ ನಮ್ಮ ಏನಕ್ಕೆ ನಮ್ಮ ವಿ ಸ್ಟಾರ್ ಅಲ್ಲಿ ಒಂದು ಪಾರ್ಟ್ ಟೈಮ್ ಜಾಬ್ ಇರ್ಬೋದು, ಫುಲ್ ಟೈಮ್ ಜಾಬ್ ಇರ್ಬೋದು, ನಾವು ಇಲ್ಲಿ ಅವಕಾಶ ಏನಕ್ಕೆ ಮಾಡ್ಕೊಟ್ಟಿದ್ದಾರೆ, ನಾವೇನಕ್ಕೆ ಇಲ್ಲಿ ಮಾಡ್ಬೇಕಿದನ್ನ ಅನ್ನೋದನ್ನ ನಾನು ತಿಳ್ಸಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವು ಮನೆಗೆ ಹೋಗಿ ಇಲ್ಲಿ ಮಾರ್ಕೆಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾನು ನನ್ನ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು. ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ದೆನ್ ಶೇರ್ ಇಟ್ ದ ಪೀಪಲ್. ಈ ಸ್ಲೋಗನ್ ಮುಖಾಂತರ ನಾವು ಜನಗಳನ್ನ ಒಂದು ಸಂಘಟನೆ ಮಾಡ್ಬೋದು. ನೆಕ್ಸ್ಟ್ ಬಂದ್ರೆ ಫಸ್ಟ್ ಆಫ್ ಆಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ SC ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು 100 SP ಅಂದ್ರೆ ಏನು, ಒಂದೊಂದು ಪ್ರಾಡಕ್ಟಿಗೂ ನಾನು ಇಷ್ಟೊತ್ತರೆಗೂ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸಿದ್ನಲ್ಲ, ಆ ಒಂದೊಂದು ಪ್ರಾಡಕ್ಟಿಗೂ ಕೂಡ ಒಂದೊಂದು SP ಕೌಂಟ್ ಅಂತ ಇರುತ್ತೆ, ಸೇಲ್ಸ್ ಪಾಯಿಂಟ್ ಅಂತ ಇರುತ್ತೆ. ಆ ಸೇಲ್ಸ್ ಪಾಯಿಂಟ್ ಆಧಾರದ ಮೇಲೆ ನಾವು 100 SP. ಈಗ ಒಂದ್ ಮನೇಲಿ 3ರಿಂದ 4 ತಿಂಗಳು, 5 ತಿಂಗಳು, 6 ತಿಂಗಳು ಉಪಯೋಗಿಸಕ್ಕೆ ಒಬ್ಬ ವ್ಯಕ್ತಿ ಅವನಿಗೆ ಆ ವ್ಯಕ್ತಿಗೆ 100 SP ಸೇಲ್ಸ್ ಪಾಯಿಂಟ್ ಅವಶ್ಯಕತೆ ಇದೆ ಸ್ನೇಹಿತರೆ ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ. ಹಾಗಾಗಿ ಫಸ್ಟ್ ಆಫ್ ಆಲ್ ನನ್ನ ಆರೋಗ್ಯ ಚೆನ್ನಾಗಿರೋಕ್ಕೋಸ್ಕರ ನಾನು ತುಂಬಾ ಫಿಟ್ ಅಂಡ್ ಫೈನ್ ಆಗಿರೋಕ್ಕೋಸ್ಕರ ನಾನು 100 SP ಪ್ರಾಡಕ್ಟ್ ನ ಬೈ ಮಾಡಿದೀನಿ. ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಒಂದು 16,500ರಿಂದ 17,000 ರೂಪಾಯಿ ಅಮೌಂಟ್ ಆಗ್ಬೋದು ಇದಕ್ಕೆ. ಹಾಗೇನೆ ಇಲ್ಲಿ ನಾನು ಪ್ರಾಡಕ್ಟ್ ನ ಬೈ ಮಾಡಿದೀನಿ. ಫ್ರೀ ಆಫ್ ಕಾಸ್ಟ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ, ಆಕ್ಟಿವೇಶನ್ ಆಗಿದೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಕೊಟ್ರೆ ಇಲ್ಲಿ ನಮ್ಗೆ KYC ಕೂಡ ಆಗುತ್ತೆ. ಇಲ್ಲಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯೂಸ್ ಮಾಡಿರ್ತೀವಿ ಪ್ರಾಡಕ್ಟ್, ರಿಸಲ್ಟ್ ಬಂದಿರುತ್ತೆ. ರಿಸಲ್ಟ್ ಬಂದಿದ್ನ ನಾವು 2 ಜನಕ್ಕೆ ಇಲ್ಲಿ ಶೇರ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ಶೇರ್ ಮಾಡಿದ್ರೆ 2 ಜನಕ್ಕೆ ನೋಡಿ, ಇಲ್ಲಿ ಎ ಅನ್ನೋ ವ್ಯಕ್ತಿ ನನ್ನ ಫ್ರೆಂಡ್, ನಾವೇನಾದ್ರೂ ತೀರೋದ್ರೆ 4 ಜನ ಹೊರಕ್ಕೆ ನಮ್ ಸ್ನೇಹಿತರು ಬರ್ತಾರಲ್ಲ, ಆಗ ಆ 4 ಜನ ಬಿಟ್ಬಿಟ್ಟು 2 ಜನಕ್ಕೆ ಈ ಒಂದು ಈಗಲೇ ಜೀವಂತವಾಗಿದ್ದಾಗ ಹೇಳೋಣ. 2 ಜನಕ್ಕೆ ಎ ವ್ಯಕ್ತಿಗೆ ಬಿ ವ್ಯಕ್ತಿಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ತಿಳಿಸೋಣ. ಅವರು ಕೂಡ ತುಂಬಾ ಇಷ್ಟಪಟ್ಟು 100 SP ಮಾಡಿದ್ದಾರೆ. ಇಷ್ಟು ಮಾಡಿದ್ಕೆ ನೋಡಿ, ಅಲ್ಲಿ ಎ ಅನ್ನೋ ವ್ಯಕ್ತಿ ಕಡೆಯಿಂದಲೂ ಕೂಡ ಇಲ್ಲಿ ಇನ್ನೊಂದು ಪ್ರೆಸೆಂಟೇಶನ್ ಆಗಿದೆ. ಇಷ್ಟು ಮಾಡಿದ್ರೆ ನಮ್ ಕಂಪ್ನಿಲಿ ಅಂದ್ರೆ A B ಆದ್ರೆ ನಮ್ಗೆ 1,000 ರೂಪಾಯಿ ಇನ್ಕಮ್ ಕೊಡ್ತಾರೆ ಶುಕ್ರವಾರ ಬೆಳಿಗ್ಗೆ. ಇದು ಬುಧವಾರ ಏನು ಕೆಲಸ ಮಾಡಿದ್ರೆ ಇನ್ಸೆಂಟಿವ್ ರೂಪದಲ್ಲಿ. ಹಾಗೆ ಸಿ ವ್ಯಕ್ತಿ ಇನ್ನೊಬ್ರು ಬಂದ್ರು, ಅದು ಬೋನಸ್ ರೂಪದಲ್ಲಿ ನಮ್ಗೆ 1,500 ದುಡ್ಡು ಬರುತ್ತೆ ಸ್ನೇಹಿತರೆ. ಟೋಟಲ್ ಇನ್ಕಮ್ 2,500 ನಮ್ಗೆ ಒಂದೇ ಒಂದು ಕಂತಲ್ಲಿ ಅಂತಂದ್ರೆ 1 ಶಾರ್ಟ್ ಪೇಮೆಂಟ್ ನಮ್ಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇಲ್ಲಿ ಅಂದ್ರೆ SP ಡಬಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಎ ಲೆಗ್ ಅಲ್ಲಿ 600 SP, ಬಿ ಲೆಗ್ ಅಲ್ಲಿ 300 SP. 300 SP ಗೆ ನಮ್ಗೆ 3,000 ಇನ್ಸೆಂಟಿವ್ ಬರುತ್ತೆ. 600 SP ಗೆ 450 ರೂಪಾಯಿ ನಂಗೆ, ಅಂದ್ರೆ ಟೋಟಲ್ 500 ರೂಪಾಯಿ ನಂಗೆ 4,500 ರೂಪಾಯಿ ಬರುತ್ತೆ. ಟೋಟಲ್ ಇನ್ಕಮ್ 7,500 ಇರುತ್ತೆ. ಹಾಗೇನೆ 3ನೇ ರ್ಯಾಂಕ್ ಅಲ್ಲಿ ನಮ್ಗೆ ಬೋನಸ್ ಅಂತಂದ್ರೆ ಬೋನಸ್ ಅಲ್ಲಿ 1,200 SP, ಇನ್ಸೆಂಟಿವ್ ಅಲ್ಲಿ 600 SP ಕಂಪ್ಲೀಟ್ ಆದ್ರೆ ನಮ್ಗೆ ಇಲ್ಲಿ ಟೋಟಲ್ ಇನ್ಕಮ್ 15,000 ರೂಪಾಯಿ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಇಲ್ಲಿ ಡೆಪ್ಯೂಟಿ ಸೇಲ್ಸ್ ಆಫೀಸರ್ ಈ ಒಂದು ರ್ಯಾಂಕ್ ಅನ್ನು ಕಂಪ್ಲೀಟ್ ಮಾಡಿದಾಗ ತುಂಬಾ ಖುಷಿಯಾಗಿದೆ. ಕೊರೋನಾ ಟೈಮ್ ಅಲ್ಲಿ, ಅಂದ್ರೆ ಫಸ್ಟ್ ಕೊರೋನಾ ಟೈಮ್ ಅಲ್ಲಿ ನಾನು ಡೆಪ್ಯೂಟಿ ಸೇಲ್ಸ್ ಆಫೀಸರ್ ನ ಕಂಪ್ಲೀಟ್ ಮಾಡಿದ್ದೆ. ತುಂಬಾ ಖುಷಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅಲ್ಲ ಅವತ್ತು ನನಗೆ ಇನ್ಕಮ್ ಕೊರೋನಾ ಟೈಮ್ ಅಲ್ಲಿ ಎಷ್ಟು ಬಂದಿತ್ತು ಅಂತಂದ್ರೆ 32,000 ದುಡ್ಡು ಬಂದಿತ್ತು ಸ್ನೇಹಿತರೆ. ಅವಾಗ ಹೊರಗಡೆ ಹೋಗಿ ಕೆಲಸ ಮಾಡಂಗಿಲ್ಲ, ಹೊರಗಡೆಗೆ ಬರಂಗ್ ತಿರ್ಗಣಂಗಿಲ್ಲ. ಕೊರೋನಾ ಟೈಮ್ ಅಲ್ಲಿ ನಮ್ಗೆ 32,000 ರೂಪಾಯಿ ದುಡ್ಡನ್ನ ನಮ್ಮ MD ಸರ್ ನಮ್ಮ ಅಕೌಂಟಿಗೆ ಹಾಕಿದ್ರು ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಬಂದ್ರೆ ಸ್ನೇಹಿತರೆ ಇಲ್ಲಿ SO ರ್ಯಾಂಕ್ ಕಂಪ್ಲೀಟ್ ಆಯ್ತು. ಇದನ್ನು ನಾನು ಕೊರೋನಾ ಟೈಮ್ ಅಲ್ಲೇ ಕಂಪ್ಲೀಟ್ ಮಾಡಿದ್ವಿ. ನಾನು ಕೇಶಮೂರ್ತಿ ಅವರು ಒಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ನೋಡಿ, ಅಂದ್ರೆ 69,000 ನಮ್ಗೆ ಒಂದೇ ಇನ್ಕಮ್ ಬಂದಿತ್ತು ಸ್ನೇಹಿತರೆ. ತುಂಬಾ ಬ್ಯೂಟಿಫುಲ್ ಅಂದ್ರೆ ಈ ಒಂದು ರ್ಯಾಂಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದ್ರೆ ಇಲ್ಲಿ ನಮ್ಗೆ ಇನ್ಶೂರೆನ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾವ ರೀತಿ ಅಂತಂದ್ರೆ 5ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ ನಮ್ಗೆ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿರ್ತೀವಿ. ಏನಾದ್ರೂ ನಮ್ಗೆ ಪ್ರಾಬ್ಲಮ್ ಆಯ್ತು, ನಮ್ಮ ಮನೆಯವ್ರನ್ನ ನೋಡ್ಕೊಳೋದು ಯಾರು, ನಾವೆಲ್ಲಿ ನಾಮಿನಿ ಮಾಡಿರ್ತೀವಲ್ಲ, ನಮ್ಗೆ ಅಂದ್ರೆ KYC ಮಾಡ್ಬೇಕಾದ್ರೆ ನಾಮಿನಿ ಮಾಡಿರ್ತೀವಲ್ಲ ನಮ್ಮ ಐಡಿಗೆ, ಆ ಐಡಿ ಹೋಲ್ಡರ್ ನಾಮಿನಿಗೆ ಇಲ್ಲಿ 1 ಲಕ್ಷ ಇನ್ಸೂರೆನ್ಸ್ 5ನೇ ರ್ಯಾಂಕ್ ಅಲ್ಲಿ ಬರುತ್ತೆ. 6ನೇ ರ್ಯಾಂಕ್ ಅಲ್ಲಿ 2 ಲಕ್ಷ ಬರುತ್ತೆ. 3ನೇ ರ್ಯಾಂಕ್ ಅಂದ್ರೆ ಚೀಫ್ ರ್ಯಾಂಕ್ ಅಂದ್ರೆ 7ನೇ ರ್ಯಾಂಕ್ ಕಂಪ್ಲೀಟ್ ಆದ್ರೆ 3 ಲಕ್ಷ ಬರುತ್ತೆ. ವೈಸ್ ಪ್ರೆಸಿಡೆಂಟ್ ಆದ್ರೆ 5 ಲಕ್ಷ. ಈ ತರ 20 ಲಕ್ಷದವರೆಗೂ ಇನ್ಸೂರೆನ್ಸ್ ಕೊಡುವಂತ ವ್ಯವಸ್ಥೆ. ಹಾಗೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ಎಜುಕೇಶನ್ ಸಿಸ್ಟಮ್ ಹಾಳಾಗಬಾರ್ದು ಅಂತ ಹೇಳಿ ಅಂದ್ರೆ LKG ಇಂದ PUC ವರೆಗೂ ಓದಿಸಂತ ವ್ಯವಸ್ಥೆನ ಇವತ್ತು ಕಂಪನಿ ಮಾಡ್ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸಿಸ್ಟಮ್ ಅಲ್ಲಿ MLM ಮಾರ್ಕೆಟಿಂಗ್ ಅಲ್ಲಿ, ಈ ಒಂದು ಡೈರೆಕ್ಟ್ ಸೇಲ್ ಮಾರ್ಕೆಟಿಂಗ್ ಅಲ್ಲಿ ಈ ಇನ್ಸೂರೆನ್ಸ್ ಇರ್ಬೋದು, ನೆಕ್ಸ್ಟ್ ಬಂದ್ರೆ ಎಜುಕೇಶನ್ ಸಿಸ್ಟಮ್ ಇರ್ಬೋದು,
ಆ ಒಂದು ಯಾವ್ದೋ ಕಂಪನಿ ಇದುವರೆಗೂ ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಕೋರ್ ಲೀಡರ್ ನೋಡಿ, ಇದು ರ್ಯಾಂಕ್ ತುಂಬಾನೇ ಖುಷಿ ಅಂತ ರ್ಯಾಂಕ್. ಈ ಫಸ್ಟ್ ನಾನು ಒಂದು ರ್ಯಾಂಕ್ ನ ಕಂಪ್ಲೀಟ್ ಮಾಡಿದಾಗ ಆನಂದ ಬಾಷ್ಪ ಅಂತ ಹೇಳ್ತಾರೆ ನೋಡಿ. ನನ್ನ ಅಕೌಂಟ್ ಅಲ್ಲಿ ಒಂದೇ ಒಂದ್ ಚೆಕ್ ಅಲ್ಲಿ ನಾನು ಇಷ್ಟು ದುಡ್ಡನ್ನ ನಾನು ನೋಡಿರ್ಲಿಲ್ಲ ಸ್ನೇಹಿತರೆ ಯಾವತ್ತೂ ಕೂಡ. 1.5 ಲಕ್ಷ ರೂಪಾಯಿ ನನಗೆ ಒಂದ್ ಶಾರ್ಟ್ ಪೇಮೆಂಟ್ ಬಂದಿತ್ತು ಅವತ್ತು. ತುಂಬಾ ಖುಷಿಯಾಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಬಂದ್ರೆ ಥೈಲ್ಯಾಂಡ್ ಟ್ರಿಪ್. ಯಾರ್ಯಾರು ಥೈಲ್ಯಾಂಡ್ಗೆ ಹೋಗಿದ್ದೀರಾ ಇಲ್ಲಿ? ಅಂದ್ರೆ ನಾವ್ ಇವತ್ತು ಥೈಲ್ಯಾಂಡ್ ಟ್ರಿಪ್ಗೆ ಸೆಲೆಕ್ಟ್ ಆಗಿ ಥೈಲ್ಯಾಂಡ್ ನಾವು ನೋಡ್ಕೊಂಡ್ ಬಂದಿದೀವಿ ಸ್ನೇಹಿತರೆ. ನಾವು ಹೋಗಿದೀವಿ, ನಿಮ್ ಕೈಲಿ ಹೋಗಲ್ಲ ಸ್ನೇಹಿತರೆ. 100% ನಿಮ್ಮನ್ನ ನಾವು ಥೈಲ್ಯಾಂಡಿಗೆ ಕಳ್ಸ್ಕೊಡಕ್ಕೆ ನಾವು ಶ್ರಮ ವಹಿಸಿ ಕೆಲಸ ಮಾಡ್ತೀವಿ. ಯಾರು ನಮ್ ಜೊತೆ ಬರ್ತೀರಾ 100% ನಾವು ವಿನ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಹಾಗೆ ಚೀಫ್ ಮ್ಯಾನೇಜರ್ ರ್ಯಾಂಕ್ ಇಲ್ಲಿ 2400 ಅಂದ್ರೆ 2024,000 12,000 SP ಕಂಪ್ಲೀಟ್ ಆಯ್ತು. ಇಲ್ಲಿ 1,20,000 2,30,000 ಒಂದೇ ಚೆಕ್ಕಲ್ಲಿ ಬರುತ್ತೆ ಸ್ನೇಹಿತರೆ. 3,50,000 ಜೊತೆಗೆ ಇಲ್ಲಿ 48,000 24,000 ಕಂಪ್ಲೀಟ್ ಆಯ್ತು SP. ಇಲ್ಲಿ ಟೋಟಲ್ ಇನ್ಕಮ್ 6 ಲಕ್ಷ ಇರುತ್ತೆ ಸ್ನೇಹಿತರೆ. ಇಲ್ಲಿ ಫ್ಯಾಮಿಲಿಗೆ ಶ್ರೀಲಂಕಾ ಟ್ರಿಪ್ ಕೊಡ್ತಾರೆ. ಈ ರ್ಯಾಂಕ್ ನ ಕಂಪ್ಲೀಟ್ ಅಂದ್ರೆ ನಾವು ಕೂಡ ಸ್ವಲ್ಪ ಏನು ಶೀಘ್ರದಲ್ಲೇ ಇನ್ನ ಈ ರ್ಯಾಂಕ್ ನ ಕೂಡ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವೈಸ್ ಪ್ರೆಸಿಡೆಂಟ್ ರ್ಯಾಂಕ್ ಇಲ್ಲಿ ನಾವು ನೋಡಿ ಟೋಟಲ್ ಇನ್ಕಮ್ ನಮ್ದು 13 ಲಕ್ಷ ಇರುತ್ತೆ ಸ್ನೇಹಿತರೆ. ದುಬೈ ಟ್ರಿಪ್ ಕಪಲ್ಸ್ಗೆ ದುಬೈ ಟ್ರಿಪ್ ನ ಇಲ್ಲಿ ಕೊಡೋ ಅಂತ ವ್ಯವಸ್ಥೆನ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಡೈಮಂಡ್ ರ್ಯಾಂಕ್, ಕಲರ್ಫುಲ್ ರ್ಯಾಂಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತು ಎಲ್ಲ ಒಂದು ವಿ ಸ್ಟಾರ್ ಯಾರೇ ಒಂದು ವಿ ಸ್ಟಾರ್ 5ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿರೋ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಒಂದು ಡೈಮಂಡ್ ರ್ಯಾಂಕ್ ನ ಯಾವಾಗ ಮಾಡ್ತೀನಿ ಅಂತ ಹೇಳಿ ಅಂದ್ರೆ ಅಷ್ಟು ಹುಚ್ಚು ಈ ಒಂದು ಡೈಮಂಡ್ ರ್ಯಾಂಕ್. ನಾನು ಕೂಡ ಇವತ್ತು ಡೈಮಂಡ್ ಆಗಕ್ಕೆ ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. 100% ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ತಪ್ಪಿದ್ರೆ 1.5 ವರ್ಷದಲ್ಲಿ ನಾನು ಈ ಡೈಮಂಡ್ ರ್ಯಾಂಕ್ ನ ಕಂಪ್ಲೀಟ್ ಮಾಡ್ತೀನಿ. ಆಗ ಟೋಟಲ್ ಇನ್ಕಮ್ ನಂದು 27 ಲಕ್ಷ ರೂಪಾಯಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಈ ಒಂದು ಡೈಮಂಡ್ ರ್ಯಾಂಕ್ ನ MD ಸರ್ ಹೇಳ್ತಾ ಇರ್ತಾರೆ, ಯಾವಾಗ ಡೈಮಂಡ್ ಆಗ್ತೀರಾ ಅಂತ ನಮ್ಮನ್ನು ಕೇಳ್ತಾ ಇರ್ತಾರೆ. ಆದ್ರೆ ಒಂದ್ಸಲ ನಾವು ಡೈಮಂಡ್ ಆಗೋಣ, ಒಂದ್ಸಲ ನಮ್ಮ ಕುಟುಂಬದಲ್ಲಿ ನಾವು ಈ ಒಂದು ಬಡತನ ಒಂದು ಹಣೆಪಟ್ಟಿನ ನಾವು ಕಿತ್ತು ಬಿಸಾಕೋಣ ಸ್ನೇಹಿತರೆ. ಬಡವರಾಗಿ ಹುಟ್ಟೋದು ತಪ್ಪಲ್ಲ ಸ್ನೇಹಿತರೆ. ಬಡವರಾಗಿ ಯಾರು ಸಾಯ್ತಾರೆ ಅವರಂತ ದೊಡ್ಡ ಅವಿವೇಕಿ ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತಿನ ಒಂದು ಪ್ರಪಂಚದಲ್ಲಿ ದೇವರು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಬಂದು ತಪಸ್ ಮಾಡಿದ್ರೆ ವರ ಕೊಡ ಅಂತ ಈ ಕಾನ್ಸೆಪ್ಟ್ ಇಲ್ಲ ಸ್ನೇಹಿತರೆ. ಆದ್ರೆ ಇವತ್ತು ದೇವರು ಒಂದು ಅವಕಾಶ ಕೊಡ್ತಾನೆ. ಆ ಅವಕಾಶನ ಯಾರು ಸದ್ಬಳಕೆ ಮಾಡ್ಕೊಂತಾರೆ. ದೇವರು ವರನು ಕೊಡಲ್ಲ ಇವತ್ತಿನ ಕಲಿಯುಗದಲ್ಲಿ, ಪ್ರಪಂಚದ ಅಂದ್ರೆ ಶಾಪನ ಕೊಡಲ್ಲ ಸ್ನೇಹಿತರೆ. ನಾವು ಅವಕಾಶನ ಕೊಟ್ಟಿದ್ದಾಗ ಅದನ್ನ ಯಾರು ಸದ್ಬಳಕೆ ಮಾಡ್ಕೊಳ್ತಾರೆ, ಯಾರು ಇದರಲ್ಲಿ ಅಂದ್ರೆ ಮುಂದೆ ಹೋಗ್ತಾರೆ, ಅವ್ರನ್ನ MLM ಮಾರ್ಕೆಟಿಂಗ್ ಅಲ್ಲಿ ಅದ್ರಲ್ಲಿ ವಿ ಸ್ಟಾರ್ ಅಲ್ಲಿ ಯಾರು ಗೆದ್ದಿರ್ತಾರೆ ಅವ್ರನ್ನ ಫಾಲೋ ಮಾಡಿದ್ರೆ ಸಾಕು. ಈ ಒಂದು ಟೋಟಲ್ ಇನ್ಕಮ್ ನಮ್ದು ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಆದ್ರೆ 1 ಕೋಟಿ ಮೇಲಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೇನೆ ಇವತ್ತು 100 ಕೋಟಿ ಪ್ರಾಜೆಕ್ಟ್ ನ ನಮ್ಮ MD ಸರ್ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಬೋನಸ್, ಇನ್ಸೆಂಟಿವ್ ಮತ್ತೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಎಲ್ಲವೂ ಸೇರಿ ಇವತ್ತು 100 ಕೋಟಿ ಇರುತ್ತೆ ಸ್ನೇಹಿತರೆ. ಆ 100 ಕೋಟಿಲಿ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ 24 ಗಂಟೆ ಟೈಮ್ ಇದೆ ಸ್ನೇಹಿತರೆ. ಬೆಳಗಿಂದ 24 ಗಂಟೆ ಟೈಮ್, 24 ಗಂಟೆನೂ ವಿ ಸ್ಟಾರ್ ಮಾಡೋದ್ ಬೇಡ ಸ್ನೇಹಿತರೆ. 6 ಗಂಟೆ ಮಾಡೋಣ. 6 ಗಂಟೆನೂ ವಿ ಸ್ಟಾರ್ ಮಾಡೋದ್ ಬೇಡ ಸ್ನೇಹಿತರೆ. 3 ಗಂಟೆ ಮಾಡೋಣ. 3 ಗಂಟೆನೂ ನಾವು ವಿ ಸ್ಟಾರ್ ಮಾಡಕ್ಕಾಗಲ್ಲ ಅಂತಂದ್ರು 1.5 ಗಂಟೆ ನೀವು ವಿ ಸ್ಟಾರ್ ಅಲ್ಲಿ ಕೆಲಸ ಮಾಡಿ ಸ್ನೇಹಿತರೆ. 100% ನಾನು ನಿಮ್ಗೆ ಸಪೋರ್ಟ್ ಮಾಡಿ ನಿಲ್ತೀನಿ. ಇಲ್ಲಿ ಯಾವ ತರ ಅಂತಂದ್ರೆ 1 ವರ್ಷ ಕಂಟಿನ್ಯೂಸ್ ಆಗಿ ನಾನು ಅಗ್ರಿಮೆಂಟ್ ಮಾಡ್ಕೊಡಕ್ ರೆಡಿ ಇದೀನಿ ಇಲ್ಲಿ. ಯಾಕೆಂತಂದ್ರೆ ನಾವ್ ಹೇಳ್ದಂಗೆ ಕೆಲಸ ಮಾಡಿ, ನೀವ್ ಹೇಳ್ದಂಗೆ ಕೆಲಸ ನಾವು ಮಾಡಿದ್ರೆ ನಾನು ಅಲ್ಲಿ ಬರಲ್ಲ. ಯಾಕೆಂದ್ರೆ ಕೋಟಿ ಅಂದ್ರೆ ಬೋಟಿನೂ ಬರಲ್ಲ. ನಾವೇನು ಹೇಳ್ತೀವಿ ಅದನ್ನ ನೀವು ಫಾಲೋ ಅಪ್ ಮಾಡಿ 100% ಇಲ್ಲಿ 3 ಇಂದ 3.5 ಲಕ್ಷ ಬರ್ದೇ ಹೋದ್ರೆ ನಾನು ಲೀಗಲ್ ಆಗಿ ನಿಮ್ಗೆ ಅಮೌಂಟ್ ಅನ್ನು ವಾಪಸ್ ಕೊಡ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ಕಾನೂನು ಪ್ರಕಾರ ನೀವು ತಗೋಬಹುದು. ಹಾಗಾಗಿ ಈ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಡೈಮಂಡ್ ರ್ಯಾಂಕ್ 11ನೇ ರ್ಯಾಂಕ್ ಆಮೇಲೆ ಮಾಡೋಣ. ಡೈಮಂಡ್ ಒಂದ್ಸಲ ಆದ್ರೆ 11ನೇ ರ್ಯಾಂಕು ಆಗುತ್ತೆ, 12ನೇ ರ್ಯಾಂಕು ಆಗುತ್ತೆ, 13ನೇ ರ್ಯಾಂಕು ಆಗುತ್ತೆ, ಕಿಂಗು ಆಗ್ಬಿಡ್ತೀವಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ದಿನಗಳಾಯ್ತು ಏನೋ ಝೂಮ್ ಮೀಟಿಂಗ್ ಅಲ್ಲಿ ಬಂದು ನನ್ನ ಒಂದು ವಿಚಾರಧಾರೆನ ನಿಮ್ಗೆ ನಾನು ನಮ್ಮ ಗುರುಗಳ ಆಶೀರ್ವಾದ ಮುಖಾಂತರ ನಿಮಗೆ ತಿಳಿಸಿದೀನಿ. ಇಲ್ಲಿ ಏನಂತಂದ್ರೆ ನಾವು ಈ ಒಂದು ಫೀಲ್ಡ್ ಅಲ್ಲಿ ಏನೇನು ಅಬ್ಜೆಕ್ಷನ್ ಬರುತ್ತೆ ಅನ್ನೋದನ್ನ ನಾನು ಅಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸವಿಸ್ತಾರವಾಗಿ ತಿಳಿಸಿದೀನಿ. ಮತ್ತೆ ಹೆಲ್ತ್ ಹೆಂಗಾಳಾಗ್ತಾ ಇದೆ ಅನ್ನೋದು ತಿಳಿಸಿದೀನಿ. ಇಷ್ಟು ಇವತ್ತಿನ ಒಂದು ವಾತಾವರಣದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳು ಸಂತೋಷ್ ಸರ್ಗೆ ನಾನು ತುಂಬಾ ಹೃದಯ ಧನ್ಯವಾದ
ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕೋರ್ ಲೀಡರ್ ಹಾಗೆ ನನ್ನ ಪಾರ್ಟ್ನರ್, ನನ್ನ ಟೀಮ್ ಎಲ್ರಿಗೂ ಕೂಡ, ನನ್ನ RK ಫ್ಯಾಮಿಲಿ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.